ವೇರಿಯೇಬಲ್ಗಳು ಈ ಒಂದು ಎಕ್ಸ್ಪ್ರೆಷನಲ್ಲಿ ಇನ್ವಾಲ್ವ್ ಆಗ್ಯದಲ್ಲ, ಅವುಗಳ ಎಕ್ಸ್ಪೋನೆಂಟ್ ಏನಿರಬೇಕು, ಹೋಲ್ ನಂಬರ್ ಬಿಟ್ಟು ಬೇರೆ ಯಾವುದು ಇರಬಾರ್ದು. ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಕರೆಕ್ಟು. ಅದೇ ರೀತಿ ಇದು ಆಲ್ಫಾ ಪ್ಲಸ್ ಬೀಟಾ ಇದಕ್ಕೂ ಈಕ್ವಲ್ ಯಾವುದು, ಮೈನಸ್ ಬಿ ಬೈ ಎಗೆ. ವಾಟ್ ಈಸ್ ದಿಸ್ ಮೈನಸ್ ಬಿ ಬೈ ಎ? ರಿಮೈಂಡರ್ ಫಾರ್ಮ್ ಅಲ್ಲಿ ಒಂದು ಪಿ ಆಫ್ ಎಕ್ಸ್ ಯಾವುದಾದ್ರೂ ಒಂದು ಪಾಲಿನೋಮಿಯಲ್ ನಾವು ಈ ರೀತಿ ಡಿಫೈನ್ ಮಾಡಬಹುದು. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಸೊ ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ಎಲ್ಲರೂ? ಓಕೆ. ಸೊ ಇವಾಗ ನೀವು ನಿಮ್ಮ ಒಂದು ಎಫರ್ಟನ್ನು, ನಿಮ್ಮ ಹಾರ್ಡ್ ವರ್ಕನ್ನು ನೀವು ಹಾಕಿದಾಗಲೇ ನಿಮಗೆ ಮುಂದೆ ಒಳ್ಳೆ ಸ್ಕೋರ್ ಖಂಡಿತ ಬರೋದು, ಹೌದಾ? ಸೊ ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ, ಮನಸ್ಸಿಟ್ಟು ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅನ್ಕೊಂತ ಇವತ್ತಿನ ನಮ್ಮ ಈ ಒಂದು ಸೆಷನ್ನ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಒಂದು ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಸೀರೀಸಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಚಾಪ್ಟರ್ಗಳನ್ನು ರಿವೈಸ್ ಮಾಡ್ತಾ ಬರ್ತೀವಿ, ಕಾನ್ಸೆಪ್ಷುಯಲ್ ವೈಸ್. ಕರೆಕ್ಟ್ ಅಲ್ಲ? ಹಾಗಿದ್ರೆ ಇವತ್ತಿನ ನಮ್ಮ ಸೆಷನಲ್ಲಿ ಯಾವ ಒಂದು ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ ಪಾಲಿನೋಮಿಯಲ್ಸ್. ಓಕೆ. ಸೊ ಪಾಲಿನೋಮಿಯಲ್ಸ್ನ ಬಗ್ಗೆ ಇವತ್ತು ನಾವು ಕಾನ್ಸೆಪ್ಷುಯಲ್ ವೈಸ್ ಸಮರೈಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಾ? ಸೊ ಎಲ್ಲರೂ ಈ ಒಂದು ಸೆಷನ್ಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡು ನಾನು ಮುಂದುವರಿತಿದ್ದೀನಿ. ಸೊ ಹಾಗಿದ್ರೆ ಈ ಪಾಲಿನೋಮಿಯಲ್ಸ್ನ ಮೇಲೆ ಏನೇನನ್ನ ನಾವು ಕಲೀಲಿಕ್ಕೆ ಹೊರಟಿದ್ದೀವಿ ಇವತ್ತಿನ ಸೆಷನಲ್ಲಿ ಅಂದರೆ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್, ಹಾಗೆ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್, ಹಾಗೆ ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನೋಮಿಯಲ್ಸ್ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ನಾವಿವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಅರ್ಥ ಆಯ್ತಾ? ಆಲ್ ರೈಟ್, ಸರಿ. ಸೊ ಮೊದಲನೇದಾಗಿ ಪಾಲಿನೋಮಿಯಲ್ಸ್. ವಾಟ್ ಡು ಯು ಮೀನ್ ಬೈ ಪಾಲಿನೋಮಿಯಲ್ಸ್? ಪಾಲಿನೋಮಿಯಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು, ಹೌದಾ? ಫೈನ್. ಸೊ ಪಾಲಿನೋಮಿಯಲ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಏನದು? ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇಟ್ ಈಸ್ ಆನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಹೌದಾ? ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ in which the variable involved in the variable involved in the expression ಏನಾಗಿರ್ತದೆ? ವೇರಿಯೇಬಲ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಪ್ರೆಷನ್ should be a whole number. Sorry, variable involved in the expression should have the exponent as a whole number. Should have the exponent as a whole number. ಏನು? as a whole number. ಅರ್ಥ ಆಯ್ತಾ ಮ್ಯಾಮ್? ಏನು ಮ್ಯಾಮ್ ಎಲ್ಲ ಇಂಗ್ಲೀಷ್ ಒಳಗೆ ಸುಮ್ಮನೆ ಬರೀತಿದ್ದೀರಿ ಅಷ್ಟೇ, ಏನು ಅರ್ಥ ಆಗೋದು? ಸಿಂಪಲ್. ಯಾವುದಾದ್ರೂ ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅದೇ ಅಂತ ಇಟ್ಕೊಳ್ರಿ, ಅದನ್ನು ಪಾಲಿನೋಮಿಯಲ್ ಹೌದೋ ಅಲ್ವೋ ಅಂತ ಹೆಂಗೆ ಕಂಡುಹಿಡಿಯೋದು? ಸಪೋಸ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹೆಂಗಿರ್ತದೆ ನೋಡ್ರಿ, x² ಪ್ಲಸ್ 3x ಪ್ಲಸ್ x⁴ ಇದೆ ಅಂತ ಇಟ್ಕೊಳ್ರಿ. ಓಕೆ, ಫೈನ್. ಇದೇನಿದು? ಇದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಾ ಅಂತ ನಾನು ಕೇಳ್ತೀನಿ. ಖಂಡಿತ ಹೌದು, ಇದು ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಆದರೆ ಇದು ಪಾಲಿನೋಮಿಯಲ್ಲ. ಇವಾಗ ಒಂದು ರೂಲ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಏನದು ರೂಲ್? ಈ ಒಂದು ಎಕ್ಸ್ಪ್ರೆಷನಲ್ಲಿ ಇರ್ತಕ್ಕಂಥ ವೇರಿಯೇಬಲ್ ಏನಿದೆ ಅಲ್ಲ, x² ಇದೆ, ಇಲ್ಲಿ x⁴ ಇದೆ, ಇಲ್ಲಿ x⁴ ಇದೆ, ಹೌದಾ? ಈ ಇಷ್ಟೋ ವೇರಿಯೇಬಲ್ಗಳು ಈ ಒಂದು ಎಕ್ಸ್ಪ್ರೆಷನಲ್ಲಿ ಇನ್ವಾಲ್ವ್ ಆಗ್ಯದಲ್ಲ, ಅವುಗಳ ಎಕ್ಸ್ಪೋನೆಂಟ್ ಏನಿರಬೇಕು? ಹೋಲ್ ನಂಬರ್ ಬಿಟ್ಟು ಬೇರೆ ಯಾವುದು ಇರಬಾರ್ದು. ಶುಡ್ ಹ್ಯಾವ್ ದ ಎಕ್ಸ್ಪೋನೆಂಟ್ ಆಸ್ ಎ ಹೋಲ್ ನಂಬರ್ ಓನ್ಲಿ. ಓಕೆ, ಓನ್ಲಿ ಹೋಲ್ ನಂಬರ್ ಇರಬೇಕು. ಅಂದರೆ 0 ಇಂದ ಬರ್ತಕ್ಕಂಥ ಯಾವುದೇ ನಂಬರ್ಸ್, 0 1 2 3 4 5 ಅಪ್ ಟು ಎಲ್ಲ ನಂಬರ್ಸು ಪಾಸಿಟಿವ್, ಹೌದಾ? ಅಂದರೆ ನೆಗೆಟಿವ್ ನಂಬರ್ಸ್ ಬರಬಾರ್ದು ಎಕ್ಸ್ಪೋನೆಂಟಲ್ಲಿ, ಯಾವುದೇ ಫ್ರ್ಯಾಕ್ಷನ್ಸ್ ಇರಬಾರ್ದು. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗೆ ಪಾಲಿನೋಮಿಯಲ್ಸ್ಗೆ ಏನು ಡಿಫ್ರೆನ್ಸ್ ಬಂತು ಅಂದರೆ, ಸಪೋಸ್ ಇಫ್ ಐ ರೈಟ್ √x ಪ್ಲಸ್ x³ ಪ್ಲಸ್ 2x, ಈಸ್ ಇಟ್ ಅನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ನಾನು ಕೇಳ್ತೀನಿ ನಿಮಗೆ. ಏನು ಹೇಳ್ತೀರಿ? ಖಂಡಿತ ಹೌದು, ಇಟ್ ಈಸ್ ಅನ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಆದರೆ
ಇಸ್ ಇಟ್ ಎ ಪಾಲಿನೋಮಿಯಲ್? ನೋ, ಇಲ್ಲ. ಯಾಕೆ? ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಯಾವ ಕಂಡೀಷನ್ನು? ಎಕ್ಸ್ಪೋನೆಂಟ್ ಹೋಲ್ ನಂಬರ್ ಇರಬೇಕು ಅಂತ ಏನು ಹೇಳಿದ್ವಲ್ಲ, ಆ ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ. ಹಾಗಾಗಿ ದಿಸ್ ಇಸ್ ನಾಟ್ ಎ ಪಾಲಿನೋಮಿಯಲ್, ದಿಸ್ ಈಸ್ ಪಾಲಿನೋಮಿಯಲ್. ಯಾಕೆಂದ್ರೆ ಇರ್ತಕ್ಕಂಥ ಎಲ್ಲ ವೇರಿಯೇಬಲ್ನ ಎಕ್ಸ್ಪೋನೆಂಟ್ ಏನಿದೆ ಹೋಲ್ ನಂಬರ್ ಆಗಿದೆ. ಅರ್ಥ ಆಯ್ತಾ? ಗಾಟ್ ಇಟ್? ಫೈನ್. ಸೊ ಈಗ ಪಾಲಿನೋಮಿಯಲ್ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಯ್ತು. ಇದರಲ್ಲಿ ಇರ್ತಕ್ಕಂಥ ಟೈಪ್ಸ್ಗಳನ್ನ ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಡಿಗ್ರಿ. ಅರ್ಥ ಆಯ್ತಾ? ಬೇಸ್ಡ್ ಆನ್ ಟರ್ಮ್ಸ್ ಬೇರೆ ಇರುತ್ತೆ, ಬೇಸ್ಡ್ ಆನ್ ಡಿಗ್ರಿ ಬೇರೆ ಇರುತ್ತೆ. ನಾವಿವಾಗ ಕಲಿತಾ ಇರೋದು ಬೇಸ್ಡ್ ಆನ್ ಡಿಗ್ರಿ ಆಫ್ ದ ಪಾಲಿನೋಮಿಯಲ್. ಓಕೆ, ಸೊ ಬೇಸ್ಡ್ ಆನ್ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂತ ಏನೋ ಹೇಳಿದೆ. ಆದರೆ ಡಿಗ್ರಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಡಿಗ್ರಿ ಆಫ್ ದ ಪಾಲಿನೋಮಿಯಲ್? ಸೊ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂದ್ರೆ ಇಫ್ ಪಿ ಆಫ್ ಎಕ್ಸ್ ಇಸ್ ಎ ಪಾಲಿನೋಮಿಯಲ್ ಇನ್ ಎಕ್ಸ್. ನಾವು ಯೂಶಲಿ ಪಾಲಿನೋಮಿಯಲ್ನ ಹೆಂಗೆ ಡಿನೋಟ್ ಮಾಡೋದು? ಎದರಿಂದ ಡಿನೋಟ್ ಮಾಡ್ತೀವಿ? ಪಿ ಆಫ್ ಎಕ್ಸ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಎದರಿಂದ? ಪಿ ಆಫ್ ಎಕ್ಸ್. ಅರ್ಥ ಆಯ್ತಾ? ಪಾಲಿನೋಮಿಯಲ್ ವಿಲ್ ಬಿ ಆಲ್ವೇಸ್ ಡಿಫೈನ್ಡ್ ಫ್ರಮ್ ಪಿ ಆಫ್ ಎಕ್ಸ್. ಸೊ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಅಂದ್ರೆ ಏನು ಅಂದ್ರೆ, ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಅಂದ್ರೆ ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ರಿ. ಸಪೋಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x ಕ್ಯೂಬ್ ಪ್ಲಸ್ 3x ಸ್ಕ್ವಯರ್ ಪ್ಲಸ್ 2 ಅಂತ ಅದೇ ಅಂತ ಇಟ್ಕೊಳ್ರಿ. ಈಗ ಈ ಒಂದು ಪಾಲಿನೋಮಿಯಲ್ ಒಳಗೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿರುತ್ತಲ್ಲ, ಹೈಯೆಸ್ಟ್ ಪವರ್ ಏನು? ಯಾವುದಿಲ್ಲಿ? x ಪವರ್ 3, x ಪವರ್ 2, 2 ಇಂಟು x ಪವರ್ 0. ಏನು ಇಲ್ಲ ಅಂದರೆ x ಪವರ್ 0 ಅಂತ ಬರ್ತದೆ. ಏನು x ಪವರ್ 0 ವ್ಯಾಲ್ಯೂ? 1. ಕರೆಕ್ಟ್ ಅಲ್ಲ? ಸೊ x ಪವರ್ 0 ಅಂತ ಬರೆದ್ರೂ ಅಷ್ಟೇ, ಬರೆದಿಲ್ಲ ಅಂದ್ರೂ ಅಷ್ಟೇ. ಬಟ್ ನಿಮಗೆ ಬೇಕಾ ಬರ್ಕೋಬಹುದು. ಓಕೆ, ಫೈನ್. ಸೊ ಈಗ ಎಕ್ಸ್ ಕ್ಯೂಬ್, ಎಕ್ಸ್ ಸ್ಕ್ವೇರ್, ಎಕ್ಸ್ ಪವರ್ 0 ಇಷ್ಟರಲ್ಲಿ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಹೊಂದಿರುವಂತಹ ವೇರಿಯೇಬಲ್ ಯಾವುದು? ಇದು ಅಂದರೆ ಎಕ್ಸ್ ಪವರ್ 3. ಏನಿದೆ ಇಲ್ಲಿ? ಎಕ್ಸ್ಪೋನೆಂಟ್ 3 ಇದೆ. ಹಾಗಿದ್ರೆ ಡಿಗ್ರಿ ಈಸ್ 3. ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ವಿಲ್ ಬಿ 3. ಡಿಗ್ರಿ ಆಫ್ ಪಾಲಿನೋಮಿಯಲ್ ಏನಿದೆ ಅಲ್ಲ, ದಟ್ ಈಸ್ ನಥಿಂಗ್ ಬಟ್ 3. ಅರ್ಥ ಆಯ್ತಾ? ಇಲ್ಲಿದೆ ಅಲ್ಲ, ದಿಸ್ ಒನ್. ಆಲ್ ರೈಟ್, ಕ್ಲಿಯರ್ ಅಲ್ಲ? ದಿಸ್ ಇಸ್ ದ ಡಿಗ್ರಿ ಆಫ್ ಅ ಪಾಲಿನೋಮಿಯಲ್ ವಿಚ್ ಇಸ್ ಈಕ್ವಲ್ ಟು 3. ಅರ್ಥ ಆಯ್ತಾ? ಸೊ ಇಫ್ ಪಿ ಆಫ್ ಎಕ್ಸ್ ಇಸ್ ದ ಪಾಲಿನೋಮಿಯಲ್ ಇನ್ ಎಕ್ಸ್, ದೆನ್ ದ ಹೈಯೆಸ್ಟ್ ಪವರ್ ಆಫ್ x in p of x is called the degree of the polynomial p of x. All right. So ಹಾಗಿದ್ರೆ based on this degree ಯಾವ ರೀತಿ ನಮಗೆ ಟೈಪ್ಸ್ ಆಫ್ ಪಾಲಿನೋಮಿಯಲ್ ಸಿಗುತ್ತೆ ಅಂತ ನೋಡೋಣ. ಸೊ ಲೀನಿಯರ್ ಪಾಲಿನೋಮಿಯಲ್ ಮೊದಲನೇದು. ಸೊ 3 ರೀತಿ ನಾವು ನೋಡ್ತೀವಿ. ಮೊದಲನೇದು ಲೀನಿಯರ್ ಪಾಲಿನೋಮಿಯಲ್, ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಹಾಗೆ ಕ್ಯೂಬಿಕ್ ಪಾಲಿನೋಮಿಯಲ್. ಸೊ ಲೀನಿಯರ್ ಪಾಲಿನೋಮಿಯಲ್ ಅಂದ್ರೆ ಏನು ಅಂತ ಹೇಳಿ ಮೊದಲನೇದಾಗಿ ನೋಡೋಣ. So a polynomial of degree 1 is called a linear polynomial. It is denoted generally in the form ax plus b is equal to 0. ನೋಡಿ, ಯಾವುದಾದ್ರೂ ಒಂದು ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ರಿ, ಅದರ ಹೈಯೆಸ್ಟ್ ಡಿಗ್ರಿ ಏನಿರಬೇಕು? 1 ಇರಬೇಕು. ಅಂದರೆ ಸಪೋಸ್ 3x p of x is equal to 3x plus 4 ಅದೇ ಅಂತ ಇಟ್ಕೊಳ್ರಿ. ವಾಟ್ ಈಸ್ ದಿಸ್? ಲೀನಿಯರ್ ಪಾಲಿನೋಮಿಯಲ್. ಹೌದಾ? ಹೆಂಗೆ ಹೇಳಿದ್ರಿ? ಹೆಂಗೆ ಹೇಳಿದೆ ಅಂದರೆ, ಇಲ್ಲಿ ಇರ್ತಕ್ಕಂಥ ವೇರಿಯೇಬಲ್, ಈ ಎಕ್ಸ್ಪ್ರೆಷನ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವೇರಿಯೇಬಲ್ ಏನಿದೆಲ್ಲ ಅದರ ಹೈಯೆಸ್ಟ್ ಪವರ್ 1 ಇರಬೇಕು, ಎಕ್ಸ್ಪೋನೆಂಟ್. ಹೌದಾ? ಹಾಗಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಲೀನಿಯರ್ ಪಾಲಿನೋಮಿಯಲ್. ಯಾವ ಫಾರ್ಮಲ್ಲಿ ಇದೆ ಇದು? ax ಪ್ಲಸ್ ಬಿ ಫಾರ್ಮಲ್ಲಿ ಇದೆ. ಕರೆಕ್ಟ್ ಅಲ್ಲ? ಫೈನ್. ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2x ಮೈನಸ್ 3 ರೂಟ್ 3x ಪ್ಲಸ್ 5. ಓಕೆ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ರೂಟ್ 3x ನಾಟ್ ರೂಟ್ x. ಹೌದಾ? ಅಂದ್ರೆ ಇಲ್ಲಿ ವೇರಿಯೇಬಲ್ ಏನಿದೆಲ್ಲ ರೂಟ್ 3 ಜೊತೆ ಅದರ ಹೈಯೆಸ್ಟ್ ಪವರ್ ಈಸ್ 1 ಓನ್ಲಿ. ಕನ್ಫ್ಯೂಸ್ ಆಗಬೇಡ್ರಿ. ಅರ್ಥ ಆಯ್ತಾ? ರೂಟ್ 3 ಇರ್ಬೋದು, ಆದರೆ ರೂಟ್ ಎಕ್ಸ್ ಇರಬಾರ್ದು. ಯಾಕೆಂದ್ರೆ ಎಕ್ಸ್ ಪವರ್ 1/2 ಆಗುತ್ತೆ. ದಟ್ ಈಸ್ ನಾಟ್ ಅ ಲೀನಿಯರ್ ಪಾಲಿನೋಮಿಯಲ್. ಎಕ್ಸ್ ಪವರ್ 1 ಇರಬೇಕು, ಆವಾಗಲೇ ಅದು ಲೀನಿಯರ್ ಪಾಲಿನೋಮಿಯಲ್ ಆಗೋದು. ಹೌದಾ? ಇಷ್ಟ ಅರ್ಥ ಆಯ್ತಾ? ಈಗ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಕಡೆ ಹೋಗೋಣ. ಏನು? ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಸೊ ಈಗ ಇನ್ನೊಂದು ವಿಚಾರ ಇಲ್ಲಿ ಹೇಳೋದು ಮರ್ತೆ. ಇಲ್ಲೇನಿದೆ ಅಲ್ಲ ಲೀನಿಯರ್ ಪಾಲಿನೋಮಿಯಲ್ ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ ಏನಿದೆ ಅಲ್ಲ, ಇಲ್ಲಿ ಎ ಮತ್ತೆ ಬಿಗಳು ಏನು? ಎ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್. ಎ ಅಂಡ್ ಬಿ ಆರ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಏನು? ಪಾಸಿಟಿವ್ ನಂಬರ್ಸು, ನೆಗೆಟಿವ್ ನಂಬರ್ಸು, ರ್ಯಾಷನಲ್ಸು, ಇರ್ಯಾಷನಲ್ಸು ಎಲ್ಲ ಸೇರ್ಕೊಂತವೆ. ಇದೇನಿದು? ಇರ್ಯಾಷನಲ್ ತಾನೆ?
ಕರೆಕ್ಟ್ ಅಲ್ಲ? ಎಸ್. ಸೊ ಎ ಮತ್ತು ಬಿ ರಿಯಲ್ ನಂಬರ್ಸ್ ಆಗಿರಬಹುದು. ಹಾಗೆ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಟ್ ಎನಿ ಕಾಸ್ಟ್. ಏನಾದರೂ 0 ಆದರೆ ಏನಾಗುತ್ತೆ? ಎಕ್ಸ್ ಇಂಟು 0 ಆಗಿ ಉಳಿಯೋದೇ ಕಾನ್ಸ್ಟೆಂಟ್. ಇದೇನಿದು ಬಿ ಏನಿದು ಕಾನ್ಸ್ಟೆಂಟ್ ಇಲ್ಲಿ. ಅರ್ಥ ಆಯ್ತಾ? ಸೊ ಕಾನ್ಸ್ಟೆಂಟ್ ಒಂದೇ ತಗೊಂಡು ಏನು ಮಾಡೋದು? ಅದು ಎಕ್ಸ್ಪ್ರೆಷನ್ ಆಗಲ್ಲ. ಸೊ ಅಟ್ ಎನಿ ಕಾಸ್ಟ್ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅರ್ಥ ಆಯ್ತಾ? ದಿಸ್ ಈಸ್ ನಥಿಂಗ್ ಬಟ್ ನಮ್ಮ ಲೀನಿಯರ್ ಪಾಲಿನೋಮಿಯಲ್. ಈಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದರೆ ಏನು? ಕ್ವಾಡ್ರಾಟಿಕ್ 2. ಸೊ ಎ ಪಾಲಿನೋಮಿಯಲ್ ಆಫ್ ಡಿಗ್ರಿ 2 ಈಸ್ ಕಾಲ್ಡ್ ಅ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. Its general form is ax square plus bx plus c, where a, b, c are real numbers and a should not be equal to 0. ನೀವು ಯಾವುದೇ ತಗೊಳ್ರಿ, ಕ್ವಾಡ್ರಾಟಿಕ್ಕು, ಕ್ಯೂಬಿಕ್ಕು, ಲೀನಿಯರು, ಎಲ್ಲ ಕಡೆಯಲ್ಲೂ ಕೂಡ a should not be equal to 0. ಓಕೆ. ಸೊ ಇಲ್ಲಿನೂ ಅಷ್ಟೇ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಒಳಗೆ ನಾವು ಜನರಲ್ ಫಾರ್ಮ್ ಎದರಿಂದ ಡಿನೋಟ್ ಮಾಡ್ತೀವಿ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂದ ಡಿನೋಟ್ ಮಾಡ್ತೀವಿ. ಇದರಲ್ಲಿ ಎ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ಆದರೆ ಏನಾಗುತ್ತದು? ಅದು ಲೀನಿಯರ್ ಪಾಲಿನೋಮಿಯಲ್ ಆಗಿಬಿಡ್ತದೆ. ಇಟ್ ಈಸ್ ನೋ ಲಾಂಗರ್ ಆ್ಯನ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಸೊ ಕ್ವಾಡ್ರಾಟಿಕ್ ಆಗಿ ಇರಬೇಕು ಅಂದರೆ ಇದು ಮಾತ್ರ ಎ ಯಾವುದೇ ಕಾರಣಕ್ಕೂ 0 ಆಗಬಾರ್ದು. ಹಾಗಿದ್ರೆ ಇವು ಆಗ್ಬೋದಾ? ಯಾವುದಾದ್ರೂ ಇವೆರಡರೊಳಗೆ ಒಂದು ಆಗ್ಬೋದಾ? ಆಗ್ಬೋದು. ಆದರೆ ಎ ಮಾತ್ರ 0 ಆಗಬಾರ್ದು. ಅಷ್ಟೇ ನಮಗೆ ಬೇಕಾಗಿರೋದು. ಓಕೆ, ಆಲ್ ರೈಟ್, ಸರಿ. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ ಇಲ್ಲಿ ಬೇಕಾದಷ್ಟಿದೆ. 2x ಸ್ಕ್ವಯರ್ ಪ್ಲಸ್ 3x ಮೈನಸ್ 2/5. ಹೌದಾ? ಈ ಕಡೆ y ಸ್ಕ್ವಯರ್ ಮೈನಸ್ 2. ನೋಡ್ರಿ ಇಲ್ಲಿ y ಸ್ಕ್ವಯರ್ ಮೈನಸ್ 2. ಇಲ್ಲಿ ಬಿ ಎಕ್ಸ್ ಇಲ್ಲೇ ಇಲ್ಲ ಇಲ್ಲಿ. ಹೌದಾ? ಅಂದರೆ ಎ ಎಕ್ಸ್ ಸ್ಕ್ವಯರ್ ಫಾರ್ಮೆಟಲ್ಲಿ 1y ಸ್ಕ್ವಯರ್ ಇದೆ, ಕಾನ್ಸ್ಟೆಂಟ್ 2 ಇದೆ, ಬಟ್ ಬಿ ಎಕ್ಸ್ ಸಮ್ ವ್ಯಾಲ್ಯೂ ಇಲ್ಲಿ ಇಲ್ಲ. 0 ಆಗಿದೆ ಅಲ್ಲ ಅದು? ಹೌದಾ? ಅದಿಲ್ಲ ಅಂದರೆ ಏನರ್ಥ? ಅದು 0 ಅಂತ ಅರ್ಥ. ಅಲ್ಲಿ ಈ ಒಂದು ಪ್ಲೇಸ್ 0 ಆಗಿದೆ, ಇಲ್ಲಿ ಆಗಬಹುದು. ಆದರೆ ಫಸ್ಟ್ ಪ್ಲೇಸ್ ಎ ಏನಿದೆ ಅಲ್ಲ ಅದು 0 ಆಗಬಾರ್ದು. ಯು ಗಾಟ್ ಇಟ್? ಸರಿ. ಈಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆಯಿತು. ನೆಕ್ಸ್ಟು ಕ್ಯೂಬಿಕ್ ಪಾಲಿನೋಮಿಯಲ್ ಅಂದ್ರೆ ಏನು? ಎ ಪಾಲಿನೋಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಅ ಕ್ಯೂಬಿಕ್ ಪಾಲಿನೋಮಿಯಲ್. ಇಟ್ ಈಸ್ ಜನರಲಿ ಡಿನೋಟೆಡ್ ಬೈ ax cube plus bx plus cx plus d, where a, b, c, d are real numbers and again a should not be equal to 0. ಅರ್ಥ ಆಯ್ತಾ? ಗಾಟ್ ಇಟ್? ಫೈನ್. ಸೊ ಯಾವುದೇ ಕಾರಣಕ್ಕೂ ಎ 0 ಆಗಬಾರ್ದು. ಯಾವುದರಲ್ಲಿ? ಈ ಒಂದು ಎಕ್ಸ್ಪ್ರೆಷನ್, ದಟ್ ಈಸ್ ಇದರ ಜನರಲ್ ಫಾರ್ಮೆಟ್ ಹೇಗಿರುತ್ತೆ ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಫೈನ್. ಸೊ ಎಕ್ಸಾಂಪಲ್ ನೋಡೋದಾದರೆ 2 ಮೈನಸ್ ಎಕ್ಸ್ ಕ್ಯೂಬ್ ರೂಟ್ 2x ಕ್ಯೂಬ್. ಅರ್ಥ ಆಯ್ತಲ್ಲ? ಫೈನ್. ಈಗ ಈ 3 ರೀತಿಯ ಪಾಲಿನೋಮಿಯಲ್ಸ್ಗಳನ್ನು ನಾವು ನೋಡಿದ್ವಿ. ಈಗ ಮುಂದೆ ಹೋಗೋಣ. 0 ಆಫ್ ಎ ಪಾಲಿನೋಮಿಯಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಯು ಮೀನ್ ಬೈ 0 ಆಫ್ ಎ ಪಾಲಿನೋಮಿಯಲ್? ನೋಡಿ, ಸಪೋಸ್ ನನ್ನ ಹತ್ರ ಒಂದು ಯಾವುದಾದ್ರೂ ಎಕ್ಸ್ಪ್ರೆಷನ್ ಇದೆ ಅಂತ ಇಟ್ಕೊಳ್ರಿ. ಓಕೆ, ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ಇದೆ ಅಂತ ಇಟ್ಕೊಳ್ರಿ. ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳ್ತೀನಿ? ಎಕ್ಸ್ ಸ್ಕ್ವಯರ್ ಮೈನಸ್ 1. ಏನು? ಎಕ್ಸ್ ಸ್ಕ್ವಯರ್ ಮೈನಸ್ 1. ದಿಸ್ ಇಸ್ ಅನ್ ಪಾಲಿನೋಮಿಯಲ್ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಪಾಲಿನೋಮಿಯಲ್ ಹೌದಾ ಅದು? ಖಂಡಿತ ಹೌದು. ಹೌದಾ? ಓಕೆ. ಈಗ ಈ ಒಂದು ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಏನಿದೆ ಅಲ್ಲ, ಇದರಲ್ಲಿ ಎಕ್ಸ್ ಜಾಗದಲ್ಲಿ ನಾನು 1 ತಗೊತೀನಿ. ಎಕ್ಸ್ ವ್ಯಾಲ್ಯೂ ಏನು ತಗೊತೀನಿ? 1 ತಗೊತೀನಿ. ತಗೊಂಡೆ. ಸೊ ಈಗ ಎಕ್ಸ್ ಇಲ್ಲಿ 1 ಆದರೆ ಎಕ್ಸ್ ಸ್ಕ್ವಯರ್ ಏನಾಗುತ್ತೆ? ಅಗೇನ್ 1 ಸ್ಕ್ವಯರ್ ಮೈನಸ್ 1. ಸೊ ವಾಟ್ ಯು ವಿಲ್ ಗೆಟ್? 1 ಸ್ಕ್ವಯರ್ ಈಸ್ 1 ಅಗೇನ್ ಮೈನಸ್ 1. ವಾಟ್ ಯು ವಿಲ್ ಗೆಟ್? 0. ಅಂದರೆ ಏನಾಯ್ತು? ಈಗ ಈ ಒಂದು ಎಕ್ಸ್ಪ್ರೆಷನ್ ಅಂದರೆ ಪಾಲಿನೋಮಿಯಲ್ ಏನಿದೆ ಅಲ್ಲ, ಇದರಲ್ಲಿ ಎಕ್ಸ್ನ ವ್ಯಾಲ್ಯೂ ನಾನು ಏನು ತಗೊಂಡೆ? 1 ತಗೊಂಡೆ. ಈ 1 ಏನು ಮಾಡ್ತು? ಈ ಒಂದು ಕಂಪ್ಲೀಟ್ ಎಕ್ಸ್ಪ್ರೆಷನ್ನ 0 ಮಾಡ್ತು. ಅಂದರೆ ಯಾವ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಕಂಪ್ಲೀಟ್ ಪಾಲಿನೋಮಿಯಲ್ ಅನ್ನು 0 ಮಾಡುತ್ತೋ, ದಟ್ ವೇರಿಯಬಲ್ ವ್ಯಾಲ್ಯೂ ವಿಲ್ ಬಿ ಕಾಲ್ಡ್ ಆಸ್ ಎ 0 ಆಫ್ ದ ಪಾಲಿನೋಮಿಯಲ್. ಅರ್ಥ ಆಯ್ತಾ? So, a real number k is said to be a 0 of a polynomial p of x if p of k is equal to 0. ಹೌದಾ? ಸೊ ಈ x ಅನ್ನೋದು ಏನು ಅಂದರೆ ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್. ಎಕ್ಸ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್. ಏನಾದರೂ ವ್ಯಾಲ್ಯೂ ಹಾಕಿ, ಆದರೆ ಕಡೆಯದಾಗಿ ಪಿ ಆಫ್ 1, ಹೌದಾ? ಪಿ ಆಫ್ 1 ದಿಸ್ ಇಸ್ ಅ ರಿಯಲ್ ನಂಬರ್ ಅಂತ ಇಟ್ಕೊಳ್ರಿ. ದಿಸ್ ಇಸ್ ಅ ರಿಯಲ್ ನಂಬರ್. ಸೊ ಪಿ ಆಫ್ 1 ಏನು ತಂದು ಕೊಡ್ತು? 0 ತಂದು ಕೊಡ್ತು.
0 ತಂದುಕೊಡ್ತು. ಹಾಗಾಗಿ ದಿಸ್ ವಿಲ್ ಬಿ ಕಾಲ್ಡ್ ಆಸ್ k is a zero of a polynomial. ಯಾವ ವ್ಯಾಲ್ಯೂ ಇಲ್ಲಿ 0 ತಂದುಕೊಟ್ಟಿದ್ದು 1. ಹಾಗಾಗಿ ದಿಸ್ ಇಸ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಗಾಟ್ ಇಟ್? ಫೈನ್. ಸೊ ನಾವು ಇನ್ ಜನರಲ್ ಝೀರೋ ಆಫ್ ದ ಲೀನಿಯರ್ ಪಾಲಿನೋಮಿಯಲ್ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಝೀರೋ ಆಫ್ ದ ಲೀನಿಯರ್ ಪಾಲಿನೋಮಿಯಲ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದಾದ್ರು ಫಾರ್ಮುಲಾ? ಇದು ಯಾವ ಫಾರ್ಮುಲಾ ಅಂದರೆ ಇದು, ದಿಸ್ ಒನ್. ಗಾಟ್ ಇಟ್? ಅರ್ಥ ಆಯ್ತಾ? ಫೈನ್. ಸೊ ಮೈನಸ್ ಬಿ ಡಿವೈಡೆಡ್ ಬೈ ಎ. ಏನಿದು ಮೈನಸ್ ಬಿ ಡಿವೈಡೆಡ್ ಬೈ ಎ? ನೋಡಿ, ಎ ಎಕ್ಸ್ ಪ್ಲಸ್ ಬಿ ಒಳಗೆ ಮೈನಸ್ ಬಿ ಡಿವೈಡೆಡ್ ಬೈ ಎ. ಮೈನಸ್ ಬಿ ಅಂದ್ರೆ ಏನು? ನೋಡಿ, ಮೈನಸ್ ಆಸ್ ಇಟ್ ಈಸ್ ಇಡ್ರಿ. ಬಿ ಈಸ್ ಕಾನ್ಸ್ಟೆಂಟ್ ಟರ್ಮ್, ಎ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಹಾಗಿದ್ರೆ ಮೈನಸ್ ಬಿ ಬೈ ಎ ಈಸ್ ನಥಿಂಗ್ ಬಟ್ ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಏನು? ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್. ಅರ್ಥ ಆಯ್ತಾ? ದಿಸ್ ಈಸ್ ಹೌ ವಿ ನೀಡ್ ಟು ಫೈಂಡ್ ದ ಝೀರೋ ಆಫ್ ದ ಲೀನಿಯರ್ ಪಾಲಿನೋಮಿಯಲ್. ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ಮುಂದೆ ಹೋಗೋಣ. ಆಲ್ ರೈಟ್. ಈಗ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ದ ಝೀರೋಸ್ ಆಫ್ ಎ ಪಾಲಿನೋಮಿಯಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಯು ಮೀನ್ ಬೈ ಜಾಮೆಟ್ರಿಕಲ್ ಮೀನಿಂಗ್? ನೋಡಿ, ಈ ಝೀರೋ ಆಫ್ ದ ಪಾಲಿನೋಮಿಯಲ್ ಏನು ಅಂತ ನಮಗೆ ಅರ್ಥ ಆಯ್ತು ಇವಾಗ. ಹೌದಾ? ಯಾವ ವೇರಿಯಬಲ್ ವ್ಯಾಲ್ಯೂ ಕಂಪ್ಲೀಟ್ ಪಾಲಿನೋಮಿಯಲ್ನ 0 ಮಾಡುತ್ತೋ ದಟ್ ಈಸ್ ನಥಿಂಗ್ ಬಟ್ ದ ಝೀರೋ ಆಫ್ ದ ಪಾಲಿನೋಮಿಯಲ್. ಹೌದು. ಆದರೆ ಜಾಮೆಟ್ರಿಕಲ್ ಮೀನಿಂಗ್ ಅಂದರೆ ಏನು? ಜಾಮೆಟ್ರಿಕಲಿ ಅಂದರೆ ಯೂಶಲಿ ಗ್ರಾಫಿಕಲಿ ನಾವು ಹೆಂಗೆ ತೋರಿಸ್ಬೋದು ಅನ್ನೋದನ್ನ ಈಗ ನೋಡೋಣ. ಓಕೆ, ಫೈನ್. ಸೊ ಈಗ ಸಪೋಸ್ ನನ್ನ ಹತ್ರ ಒಂದು ಲೀನಿಯರ್, ಫಸ್ಟ್ ಲೀನಿಯರ್, ಕ್ವಾಡ್ರೆಟಿಕ್, ಆಮೇಲೆ ಕ್ಯೂಬಿಕ್. ಓಕೆ, 3 ಪಾಲಿನೋಮಿಯಲ್ಗಳಲ್ಲಿ ನಾವು ಝೀರೋಸ್ಗಳನ್ನು ಜಾಮೆಟ್ರಿಕಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಈ ಗ್ರಾಫ್ ಎಲ್ಲ ನಿಮಗೆ ಹಾಕೋ ಅವಶ್ಯಕತೆ ಏನೂ ಇಲ್ಲ. ಇದರಲ್ಲಿ ಗ್ರಾಫ್ ಹಾಕೋದು ಬೇಕಾಗಿಲ್ಲ. ಆದರೆ ಕೊಟ್ಟಿರೋ ಗ್ರಾಫಲ್ಲಿ ಝೀರೋಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು, ಅಷ್ಟೇ ನಿಮ್ಮ ಕೆಲಸ. ಅರ್ಥ ಆಯ್ತಾ? ಸೊ ಗ್ರಾಫ್ ಹಾಕ್ರಿ ಅಂತ ನಿಮಗೆ ಈ ಚಾಪ್ಟರ್ ಒಳಗೆ ಎಲ್ಲೂ ಕೊಡಲ್ಲ. ಕೊಟ್ಟಿರೋ ಗ್ರಾಫಲ್ಲಿ ಝೀರೋಸ್ ಏನು ಅಂತ ಫೈಂಡ್ ಔಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಆಲ್ ರೈಟ್, ಸರಿ. ಈಗ ನಾನು ನನ್ನ ಹತ್ರ ಒಂದು ಪಾಲಿನೋಮಿಯಲ್ ಇದೆ ಅಂತ ಹೇಳ್ತೀನಿ. ಏನದು ಅಂದರೆ, ಸಮ್ ಪಾಲಿನೋಮಿಯಲ್ ತಗೊಳ್ಳೋಣ. ದಟ್ ಈಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x minus 3. P of x is equal to 2x minus 3. ಓಕೆ, ಸೊ 2x minus 3 ಆದರೂ ತಗೋಬಹುದು, ಅಥವಾ ಬೇರೆ ಯಾವುದಾದ್ರೂ ಪಾಲಿನೋಮಿಯಲ್ನ ತಗೊಳ್ಳೋಣ. 2x plus 3 ಅಂತ ತಗೊಳ್ಳೋಣ. ಓಕೆ, 2x plus 3. ಓಕೆ, ಫೈನ್. ಸೊ ಏನು ಮಾಡ್ತೀನಿ ನಾನು ಇವಾಗ ಅಂದರೆ, ನೋಡಿ, 2 ಇಂಟು ಎಕ್ಸ್ ಜಾಗದಲ್ಲಿ ನಾನು -2 ಅಂತ ತಗೊತೀನಿ. ತಗೊಂಡಾಗ ಏನು ಬರುತ್ತೆ? ನನಗೆ y ಬರುತ್ತೆ. y ಈಸ್ ನಥಿಂಗ್ ಬಟ್ ಇದನ್ನು ನಾನು y ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. y ವ್ಯಾಲ್ಯೂ ಏನು ಬರ್ತದೆ ಅವಾಗ? ವೆನ್ x ಈಸ್ -2 ವಿ ವಿಲ್ ಗೆಟ್ y ಆಸ್ -1. ವೆನ್ x ಈಸ್ 2 ವಿ ವಿಲ್ ಗೆಟ್ y ಆಸ್ 7. ಅರ್ಥ ಆಯ್ತಾ? ಏನಿದು? ವೇರಿಯೇಬಲ್ಗಳನ್ನು ಹಾಕಿದಾಗ ವಿ ಆರ್ ಗೆಟ್ಟಿಂಗ್ ದ ಸೊಲ್ಯೂಷನ್. ಹೌದಾ? ಪಿ ಆಫ್ ಎಕ್ಸಿಗೆ ವ್ಯಾಲ್ಯೂ ಸಿಗ್ತಿದೆ. ಸರಿ, ಫೈನ್. ಇದು ಅರ್ಥ ಆಯಿತು. ಲೀನಿಯರ್ ಪಾಲಿನೋಮಿಯಲ್ಲು ವೇರಿಯೇಬಲ್ ವ್ಯಾಲ್ಯೂ ಹಾಕಿದ್ವಿ, ನಮಗೆ ಆನ್ಸರ್ ಸಿಗ್ತಾ ಹೋಯಿತು. ಸರಿ, ಈಗ ಅದ್ರ ಪ್ರಕಾರ ನಾವಿಲ್ಲಿ ಗ್ರಾಫನ್ನು ಹಾಕಿದ್ವಿ. ಲೀನಿಯರ್ ಪಾಲಿನೋಮಿಯಲ್ ತಾನೆ, ಸೊ ಸ್ಟ್ರೇಟ್ ಲೈನೇ ಬರಬೇಕು. ಸ್ಟ್ರೇಟ್ ಲೈನ್ ಬಂದಿದೆ. ಎಲ್ಲಿ ಈ ಸ್ಟ್ರೇಟ್ ಲೈನನ್ನು ನಾವು ಅಬ್ಸರ್ವ್ ಮಾಡಿದಾಗ ನೀವು ಒಂದು ವಿಷಯ ಗಮನಿಸ್ಬೇಕು. ಅದೇನು ಅಂದರೆ, ಯಾವ ಪಾಯಿಂಟಲ್ಲಿ ಈ ಲೀನಿಯರ್ ಸ್ಟ್ರೇಟ್ ಲೈನ್ ಏನಿದೆ ಅಲ್ಲ, ಸೊಲ್ಯೂಷನ್ ಲೈನ್, ಅದು ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ ನೋಡ್ರಿ. ಅದನ್ನು ನೋಡಿದಾಗ ಇಫ್ ಯು ಫೈಂಡ್ ಇಟ್ ಔಟ್, ನಿಮಗೆ ಗೊತ್ತಾಗುತ್ತೆ ಅದೇನು ಅಂದರೆ, ದಿಸ್ ವಿಲ್ ಬಿ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಅಂದರೆ ವಾಟ್ ಈಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್? ಇಲ್ಲಿ ಝೀರೋ ಆಫ್ ದ ಪಾಲಿನೋಮಿಯಲ್ ಏನಿಲ್ಲಿ ನಮಗೆ ಗೊತ್ತು, -b/a. ಹೌದಾ? -b ಏನಿಲ್ಲಿ ನೋಡಿ, ಮೈನಸ್ ಆಸ್ ಇಟ್ ಈಸ್ ಹಾಗೆ ಇಡ್ರಿ. ಬಿ ಏನಾದರೂ ನೆಗೆಟಿವ್ ಇತ್ತು, ಸಪೋಸ್ 2x - 3 ಇತ್ತು ಅಂತ ಇಟ್ಕೊಳ್ರಿ. ಓಕೆ, ಅವಾಗ ಏನು ಮಾಡ್ತೀರಾ? -3 ಬರೀತೀರಾ. ಬಿ ವ್ಯಾಲ್ಯೂ ಅಲಾಂಗ್ ವಿತ್ ದ ಸೈನ್ ನೀವು ಬರೀಬೇಕು. ಗಾಟ್ ಇಟ್? ಸರಿ, ಈಗ ನಾನು ಮೈನಸ್ ಆಸ್ ಇಟ್ ಈಸ್ ಹಾಗೆ ಇಟ್ಟೆ, ಬಿ ವ್ಯಾಲ್ಯೂ ನಾನು 3 ತಗೊಂಡೆ.
-3/a ಈಸ್ 2 ಅಂತ ಹೇಳಿ ಬರದೆ. ಸೊ -3/2 ಈಸ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಯಾವುದು ಈ ಒಂದು ಪಾಲಿನೋಮಿಯಲ್ ಏನಿದೆ ಅಲ್ಲ ಅದರ ಝೀರೋ ಏನು -3/2. ಓಕೆ ಫೈನ್, ಆಲ್ ರೈಟ್. ಸೊ -3/2 ಇಸ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಹಾಗೆ ಅದೇ ಝೀರೋನೇ ಇಲ್ಲಿ ನೀವು ನೋಡಬಹುದು, ಅದೇ ಝೀರೋನ ನೀವು ಇಲ್ಲಿ ನೋಡ್ಬೋದು. ಹಾಗಿದ್ರೆ ವಾಟ್ ಈಸ್ ದ ಝೀರೋ ಆಫ್ ದ ಪಾಲಿನೋಮಿಯಲ್? ನಮಗೆ ಇನ್ನೊಂದು ವಿಷಯ ಏನು ಅಂದರೆ, ಈ ಸ್ಟ್ರೇಟ್ ಲೈನ್ ಬಂದಾಗ ಲೀನಿಯರ್ ಪಾಲಿನೋಮಿಯಲ್ಲಿಗೆ ಝೀರೋಸ್ ಎಷ್ಟಿರುತ್ತೆ? ಒಂದೇ ಇರುತ್ತೆ. ಅರ್ಥ ಆಯ್ತಾ? ಸೊ ದಟ್ ಝೀರೋ ಈಸ್ ದ ಪಾಯಿಂಟ್ ವಿಚ್ ಇಂಟರ್ಸೆಕ್ಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ದ ಸ್ಟ್ರೇಟ್ ಲೈನ್ ಏನಿರುತ್ತಲ್ಲ ಲೀನಿಯರ್ ಪಾಲಿನೋಮಿಯಲ್ ಸೊಲ್ಯೂಷನ್ ಲೈನ್, ದಟ್ ಇಂಟರ್ಸೆಕ್ಟ್ಸ್ ದ ಎಕ್ಸ್ ಆಕ್ಸಿಸ್ ಅಟ್ ಸಮ್ ಪಾಯಿಂಟ್. ಆ ಒಂದು ಪಾಯಿಂಟ್ ಏನಾಗಿರುತ್ತೆ? ನಮ್ಮ ಝೀರೋ ಆಫ್ ದ ಪಾಲಿನೋಮಿಯಲ್ ಆಗಿರುತ್ತೆ. ಇಷ್ಟು ಅರ್ಥ ಆಯ್ತಾ? ದಿಸ್ ಈಸ್ ಹೌ ವಿ ಜಾಮೆಟ್ರಿಕಲಿ ರೆಪ್ರೆಸೆಂಟ್ ದ ಝೀರೋ ಆಫ್ ದ ಪಾಲಿನೋಮಿಯಲ್. ಇದು ಯಾವ ಕೇಸಲ್ಲಿ? ದಿಸ್ ಇಸ್ ಫಾರ್ ಲೀನಿಯರ್ ಪಾಲಿನೋಮಿಯಲ್ ಕಥೆ. ಇದು ಹೆಂಗಿರ್ತದೆ? ಸ್ಟ್ರೇಟ್ ಲೈನ್ ಇರ್ತದೆ, ಹಾಗೆ ಝೀರೋ ಕೇವಲ ಒಂದೇ ಇರುತ್ತೆ. ಅದು ಹೆಂಗೆ ಅಂದರೆ, ಎಕ್ಸ್ ಆಕ್ಸಿಸ್ ಮೇಲೆ ಸ್ಟ್ರೇಟ್ ಲೈನ್ ಇಂಟರ್ಸೆಕ್ಟ್ ಆದಾಗ ಎಷ್ಟೇ ಪಾಯಿಂಟ್ಸ್ ಇರಲಿ, ಓಕೆ, ಎಷ್ಟೇ ಪಾಯಿಂಟ್ಸ್ ಇರಲಿ ಅನ್ನೋದಕ್ಕೆ ಇಲ್ಲಿ ಸಿಗೋದೇ ಒಂದು ಪಾಯಿಂಟು. ಹೌದಾ? ಯಾಕೆಂದರೆ ದಿಸ್ ಇಸ್ ಅ ಸ್ಟ್ರೇಟ್ ಲೈನ್. ಸೊ ಹಾಗಾಗಿ ವಿ ವಿಲ್ ಗೆಟ್ ಝೀರೋ ಆಫ್ ದ ಪಾಲಿನೋಮಿಯಲ್ ಆಸ್ 1. ಇಷ್ಟು ಅರ್ಥ ಆಯ್ತಾ? ಸೊ ನಾವು ಮೂವಿಂಗ್ ಅಹೆಡ್, ನೆಕ್ಸ್ಟ್ ಇನ್ನೊಂದು ನೋಡೋಣ. ಯಾವುದು? ಎರಡನೇದು, ದಟ್ ಈಸ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್. ಇದರಲ್ಲಿ ಝೀರೋ ಹೇಗಿರುತ್ತೆ ನೋಡ್ತಾ ಹೋಗೋಣ. ದಿಸ್ ಈಸ್ ಫಾರ್ ಕ್ವಾಡ್ರೆಟಿಕ್. ಈ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಒಳಗೆ ಸಪೋಸ್ ಐ ಹ್ಯಾವ್ ಅನ್ ಎಕ್ಸ್ಪ್ರೆಷನ್ y is equal to x square minus 3x minus 4 ಅನ್ನುವಂಥ ಒಂದು ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ರಿ. ಹಿಯರ್ y is nothing but ಏನಿದು? ನಮ್ಮ p of x. ಅರ್ಥ ಆಯ್ತಾ? p of x ನ y ಇಂದ ಬರ್ದಿದ್ದೀವಿ. ಓಕೆ ಫೈನ್. ನೋಡಿ, ನಾನು ಡಿಫ್ರೆಂಟ್ ವ್ಯಾಲ್ಯೂಸ್ಗಳನ್ನು ತಗೊಂಡೆ ಎಕ್ಸಿಗೆ. ಓಕೆ, ಥ್ರೂ ಔಟ್ ದ ಎಕ್ಸ್ಪ್ರೆಷನ್ ಎಕ್ಸಿಗೆ ನಾನು ಡಿಫ್ರೆಂಟ್ ವ್ಯಾಲ್ಯೂ ತಗೊಂಡಾಗ ನನಗೆ ಪಿ ಆಫ್ ಎಕ್ಸ್ ವ್ಯಾಲ್ಯೂಗಳು ಈ ರೀತಿ ಬಂದಿದ್ದೇನೆ. ಏನು ಮಾಡಿದೆ? ನಾನು ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಿದೆ. ನಾನೇ ರೆಪ್ರೆಸೆಂಟ್ ಮಾಡಿಲ್ಲ. ಈ ಒಂದು ಬಂದಿರುವಂಥ ವ್ಯಾಲ್ಯೂಗಳನ್ನು ಇಲ್ಲಿ ಪ್ಲಾಟ್ ಮಾಡ್ತಾ ಹೋದಾಗ ನಮಗೆ ಈ ರೀತಿ ಸಿಕ್ತು. ಏನು? ಸೊಲ್ಯೂಷನ್ ಗ್ರಾಫ್. ಅರ್ಥ ಆಯ್ತಾ? ಸೊ ಇದನ್ನು ನಾವು ಯೂಶಲಿ ಏನಂತ ಕರಿತೀವಿ? ಈ ರೀತಿ ಇತ್ತು ಅಂದರೆ ಪ್ಯಾರಾಬೋಲಾ ಅಂತ ಕರಿತೀವಿ. ಇದನ್ನು ಏನು? ಪ್ಯಾರಾಬೋಲಾ. ಗಾಟ್ ಇಟ್? ದಿಸ್ ಇಸ್ ನಥಿಂಗ್ ಬಟ್ ಪ್ಯಾರಾಬೋಲಾ. ಇದು ಯಾವುದಕ್ಕೆ ಸಿಗುತ್ತೆ? ಕ್ವಾಡ್ರೆಟಿಕ್ ಪಾಲಿನೋಮಿಯಲಿಗೆ ಸಿಗುತ್ತೆ. ಹೇಗೆ ಲೀನಿಯರ್ ಪಾಲಿನೋಮಿಯಲಿಗೆ ಸ್ಟ್ರೇಟ್ ಲೈನು, ಕ್ವಾಡ್ರೆಟಿಕ್ ಪಾಲಿನೋಮಿಯಲಿಗೆ ವಿ ವಿಲ್ ಗೆಟ್ ದ ಪ್ಯಾರಾಬೋಲಾ. ಅರ್ಥ ಆಯ್ತಾ? ಈಗ ಹೌ ಟು ಫೈಂಡ್ ದ ಝೀರೋ, ಇಲ್ಲಿನೂ ಅಷ್ಟೇ ಸೇಮ್ ಕಥೆ. ಸೊ ಇಲ್ಲಿ ನೋಡ್ರಿ, ವಾಟ್ ಈಸ್ ಬಿ ಹಿಯರ್? ax² ಪ್ಲಸ್ bx ಪ್ಲಸ್ c. ಕರೆಕ್ಟ್ ಅಲ್ಲ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ಇಲ್ಲಿ ನಾನು ಝೀರೋನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಇಲ್ಲಿ ನಮಗೆ ಏನೇನು ಝೀರೋ ಬರುತ್ತೆ ಅಂತ ನೋಡೋಣ. ಝೀರೋ ಏನು ಬಂದಿದೆ? ಒಂದು ಇಲ್ಲಿ, ಇನ್ನೊಂದು ಇಲ್ಲಿ. ಇದರ ಅರ್ಥ ಏನು? ಯಾವ ಈ ಒಂದು ಪ್ಯಾರಾಬೋಲಾ ಏನಿದೆಯಲ್ಲ, ಯಾವ ಪಾಯಿಂಟ್ ಮೇಲೆ ಇಂಟರ್ಸೆಕ್ಟ್ ಮಾಡ್ತಿದೆ ಎಕ್ಸ್ ಆಕ್ಸಿಸ್ ಮೇಲೆ, ಅವೆರಡು ನಮ್ಮ ಝೀರೋಸ್. ಅವೆರಡು ಏನು? ನಮ್ಮ ಝೀರೋಸ್. ಈಗ ನಾವು ಬೇಸಿಕಲಿ ಇಲ್ಲಿ ಝೀರೋಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಈಗ ಲೀನಿಯರ್ ಪಾಲಿನೋಮಿಯಲ್ ಒಳಗೆ -b/a ಅಂತ ಬರೆದ್ವಿ. ಹಾಗಿದ್ರೆ ಇಲ್ಲಿನೂ -b/aನಾ? ಇಲ್ಲ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಫ್ಯಾಕ್ಟರೈಸೇಷನ್ ಮಾಡೋದು ಗೊತ್ತಲ್ಲ? ಸೊ ಹಿಯರ್ ವಾಟ್ ಯು ವಿಲ್ ಗೆಟ್? x² - 3x - 4 ಇದೆ. ಕರೆಕ್ಟ್ ಅಲ್ಲ? ಸೊ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ -x ಮೈನಸ್, ನೋಡಿ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮಾಡಿದಾಗ ಎರಡು ನಂಬರ್ಗಳನ್ನು ತಗೋಬೇಕು, ವಿಚ್ ಗಿವ್ಸ್ -4, ಹಾಗೆ ಅಟ್ ದ ಸೇಮ್ ಟೈಮ್ ವಿಚ್ ಗಿವ್ಸ್ -3. -4 ಆಸ್ ದ ಪ್ರಾಡಕ್ಟ್ ಬರಬೇಕು, -3 ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಅವೆರಡು ನಂಬರ್ಗಳನ್ನು -3 ಬರಬೇಕು. ಅಂಥ ಎರಡು ನಂಬರ್ಗಳು ಯಾವುದು? ವಿಚ್ ಇಸ್ ದಟ್ ನಂಬರ್? ನೋಡಿ, 4 ಇದೆ. ಓಕೆ, ದೆನ್ 1 ಇದೆ. -4 × 1 ಈಸ್ -4. ಕರೆಕ್ಟ್ ಅಲ್ಲ? -4 + 1 ಈಸ್ -3. ಹಾಗಿದ್ರೆ ಏನು ಬರುತ್ತೆ ನಮಗೆ ಇಲ್ಲಿ? x - 4 ಒಂದು, x - 4 ಹಾಗೆ x + 1 = 0.
ವಿಚ್ ಮೀನ್ಸ್ ವಿ ಆರ್ ಗೆಟಿಂಗ್ x is equal to 4 ಹಾಗೆ x is equal to -1. x is equal to 4, x is equal to -1 ಆರ್ ದ ಟೂ ಝೀರೋಸ್. ಇಲ್ಲಿ ಝೀರೋಸ್ ಕ್ವಾಡ್ರೇಟಿಕ್ ಒಳಗೆ ಝೀರೋಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಈ ರೀತಿಯಾಗಿ. ಅರ್ಥ ಆಯ್ತಾ? ಸೊ ಈಗ ನೋಡ್ರಿ x is equal to 4 ಎಲ್ಲಿದೆ 4 ನೋಡಿ ಎಕ್ಸಾಕ್ಟ್ಲಿ 4 ಮೇಲೆ ಬಂದಿದೆ. ಪ್ಯಾರಾಬೋಲಾ ನೋಡ್ರಿ ಎಕ್ಸ್ ಆಕ್ಸಿಸ್ ಅಲ್ಲಿ ಪಾಸಿಟಿವ್ ಅಲ್ಲಿ 4 ಅನ್ನ ಟಚ್ ಮಾಡಿರೋದು ಪ್ಯಾರಾಬೋಲಾ ಇಂಟರ್ಸೆಕ್ಟ್ ಆಗಿರೋದು. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ -1 ಹೌದಾ, ಇದು -1 ತಾನೆ? ಎಸ್ ಎಕ್ಸಾಕ್ಟ್ಲಿ -1 ಹಾಗೆ +4 ಆರ್ ದ ಝೀರೋಸ್ ಆಫ್ ದಿಸ್ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಪ್ಯಾರಾಬೋಲಾ ಹಾಕಿದಾಗೂ ಅದೇ ಬಂತು, ಈ ಕಡೆ ಸೊಲ್ಯೂಷನ್ ನ ಸಾಲ್ವ್ ಮಾಡಿದಾಗೂ ಅದೇ ಬಂತು. ಕರೆಕ್ಟ್ ಅಲ್ಲ? ದಿಸ್ ಈಸ್ ಹೌ ವಿ ಕ್ಯಾನ್ ಜಾಮೆಟ್ರಿಕಲಿ ರೆಪ್ರೆಸೆಂಟ್ ದ ಝೀರೋ ಆಫ್ ದ ಪಾಲಿನೋಮಿಯಲ್. ಎದರೊಳಗೆ? ಕ್ವಾಡ್ರೇಟಿಕ್ ಕೇಸಲ್ಲಿ. ಅರ್ಥ ಆಯ್ತಾ? ಸೊ ಇದರಲ್ಲಿ ಈ ಕ್ವಾಡ್ರೇಟಿಕ್ ಅಲ್ಲಿ ನಾವು 3 ರೀತಿ ಕೇಸ್ಗಳನ್ನು ನೋಡ್ತೀವಿ, ಡಿಫ್ರೆಂಟ್ ಕೇಸ್ಗಳು. ಓಕೆ, ಸೊ ಎ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಕ್ಯಾನ್ ಹ್ಯಾವ್ ಅಟ್ಮೋಸ್ಟ್ 2 ಝೀರೋಸ್. ಅಟ್ಮೋಸ್ಟ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ 2 ಝೀರೋ ಅಷ್ಟೇ ಸಿಗೋದು. ಓಕೆ, ಅಂದ್ರೆ 0 ಇರ್ಬೋದು, 1 ಇರ್ಬೋದು, ಅಬ್ಬಬ್ಬ ಅಂದರೆ 2 ಸಿಗ್ಬೋದು, 2ಗಿಂತ ಜಾಸ್ತಿ ಹೋಗಲ್ಲ. ಅದಕ್ಕೆ ಅಟ್ಮೋಸ್ಟ್ ಅನ್ನೋದು. ಅಟ್ಮೋಸ್ಟಿಗೆ ಅಟ್ಲೀಸ್ಟಿಗೆ ಡಿಫ್ರೆನ್ಸ್ ಇದೆ. ಅಟ್ಲೀಸ್ಟ್ ಅಂತ ಬಂದರೆ ಅಟ್ಲೀಸ್ಟ್ 2 ಅಂದರೆ ಏನರ್ಥ? 2 ಇರಬೇಕು, 2ಗಿಂತ ಜಾಸ್ತಿನೂ ಇರ್ಬೋದು ಅಂತ. ಆದರೆ ಅಟ್ಮೋಸ್ಟ್ 2 ಅಂದರೆ 2ನೇ ಮ್ಯಾಕ್ಸಿಮಮ್ ಅಂತ. ಅಂದರೆ 0, 1 ಅಥವಾ 2 ಏನಿರ್ಬೋದು? ದೀಸ್ 3 ಆರ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್, ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಆ ಕೇಸ್ಗಳನ್ನು ನೋಡ್ತಾ ಹೋಗೋಣ. ಇದಂತರೂ ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಮೊದಲನೇದು ಫಸ್ಟ್ ಕೇಸ್ ಈಸ್ ಹಿಯರ್ ದ ಗ್ರಾಫ್ ಕಟ್ಸ್ ಎಕ್ಸ್ ಆಕ್ಸಿಸ್ ಅಟ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಎ ಅಂಡ್ ಎ ಡ್ಯಾಶ್. ಫಸ್ಟ್ ಕೇಸ್ ಒಳಗೆ ಹೆಂಗಿದೆ ಅಂದರೆ ದ ಎಕ್ಸ್ ಕೋಆರ್ಡಿನೇಟ್ಸ್ ಆಫ್ ಎ ಅಂಡ್ ಎ ಡ್ಯಾಶ್ ಆರ್ ದ 2 ಝೀರೋಸ್ ಆಫ್ ದ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ನೋಡಿ ಈ ಒಂದು ಕೇಸಲ್ಲಿ ಯಾವ ರೀತಿ ಬರುತ್ತೆ ಅಂದರೆ either you will get the parabola ಹಿಂಗಾದ್ರೂ ಬರುತ್ತೆ, ಇಲ್ಲ ಹಿಂಗಾದ್ರೂ ಬರುತ್ತೆ. ಓಕೆ, ಡಿಪೆಂಡಿಂಗ್ ಆನ್ ಎ ವ್ಯಾಲ್ಯೂ. ಒಂದು ವೇಳೆ ಎ ಗ್ರೇಟರ್ ದೆನ್ 0 ಇತ್ತು, ಪಾಸಿಟಿವ್ ಇತ್ತು ಅಂದರೆ ಈ ರೀತಿ ಬರುತ್ತೆ. ಒಂದು ವೇಳೆ ಎ ನೆಗೆಟಿವ್ ಇತ್ತು ಅಂದರೆ ಈ ರೀತಿಯಾಗಿ ಬರುತ್ತೆ. ಅದು ಸೆಕೆಂಡ್ರಿ. ಓಕೆ, ಅದು ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ನಮಗೇನು ಬೇಕು? 0 ಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಯಾವಾಗಲೂ ಅಷ್ಟೇ ಪ್ಯಾರಾಬೋಲಾ ಆಗಿರ್ಬೋದು, ಸ್ಟ್ರೇಟ್ ಲೈನ್ ಆಗಿರ್ಬೋದು, ಎಕ್ಸ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡುತ್ತಲ್ಲ ಅವೆಲ್ಲ ಝೀರೋಸ್. ಸೊ ಎಷ್ಟು ಸರ್ತಿ ಇಂಟರ್ಸೆಕ್ಟ್ ಆಗಿದೆ ಈ ಒಂದು ಪ್ಯಾರಾಬೋಲಾ? 2 ಸಲ. ಹಾಗಿದ್ರೆ ಝೀರೋಸ್ ಎಷ್ಟು? 2. ಝೀರೋಸ್ ಎಷ್ಟು? 2. ಇಲ್ಲಿನೂ ಅಷ್ಟೇ ಹಿಂಗಿದೆ. ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ? 1, 2. ಕೇವಲ ಎಕ್ಸ್ ಆಕ್ಸಿಸ್ ಅಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗಿರಬೇಕು. ಒಂದು ವೇಳೆ ಎಕ್ಸ್ ಆಕ್ಸಿಸ್ ಮೇಲೆ ಇಂಟರ್ಸೆಕ್ಟ್ ಆಗಿಲ್ಲ, ಏನಾಗುತ್ತೆ? 0 ಆಗುತ್ತೆ. ಅರ್ಥ ಆಯ್ತಾ? ಅದನ್ನು ನೋಡೋಣ. ಸೊ 0 ಎಷ್ಟಿಲ್ಲಿ? 0 is equal to 2 zeros of this parabola. Got it? So ಇದು ನಮ್ಮ ಮೊದಲನೇ ಕೇಸ್. 2 ಝೀರೋ ಸಿಕ್ತು. ಈಗ here the graph cuts the x-axis at exactly one point, that is at 2 coincident points. So the 2 points A and A dash of case 1 coincide here to become one point A. Okay, fine. So ಇಲ್ಲೇನು ಹೇಳ್ತಿದ್ದಾರೆ? ಅಬ್ಸರ್ವ್ ಮಾಡಿದಾಗ ಒಂದು ಪಾಯಿಂಟ್ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಈ ಪ್ಯಾರಾಬೋಲಾ ಟಚ್ ಮಾಡ್ತಿದೆ, ಇಂಟರ್ಸೆಕ್ಟ್ ಮಾಡ್ತಿದೆ. ಹಾಗಿದ್ರೆ 0 ಎಷ್ಟು? 1. ಓಕೆ, ಝೀರೋಸ್ ವಿಲ್ ಬಿ 1. ಇಲ್ಲಿನೂ ಅದೇ ಕಥೆ. ಇದೊಂದೇ ಪಾಯಿಂಟಲ್ಲಿ ಪ್ಯಾರಾಬೋಲಾ ಟಚ್ ಆಗ್ತಿದೆ. ಹಾಗಿದ್ರೆ 0 ಎಷ್ಟು? 0 ವಿಲ್ ಬಿ ಈಕ್ವಲ್ ಟು 1. ಅರ್ಥ ಆಯ್ತಾ? ಓಕೆ, ಫೈನ್, ಆಲ್ ರೈಟ್. ಈಗ ಮೂರನೇ ಕೇಸನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಸ್ಟೇಟ್ಮೆಂಟ್ ಏನಿದೆ? ದ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಇಸ್ ದ ಓನ್ಲಿ ಝೀರೋ ಫಾರ್ ದ ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ax² + bx + c ಇನ್ ದಿಸ್ ಕೇಸ್. ಗಾಟ್ ಇಟ್? ಕ್ಲಿಯರ್? ಓಕೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟು ಝೀರೋ ಇದೆ? 1 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ಈಗ ಲಾಸ್ಟ್ ಕೇಸ್ ಯಾವ ರೀತಿ ಇದೆ ಅಂದರೆ ಹಿಯರ್ ದ ಗ್ರಾಫ್ ಈಸ್ ಐದರ್ ಕಂಪ್ಲೀಟ್ಲಿ ಅಬೋವ್ ದ ಎಕ್ಸ್ ಆಕ್ಸಿಸ್ ಆರ್ ಕಂಪ್ಲೀಟ್ಲಿ ಬಿಲೋ ದ x-axis. So it does not cut the x-axis at any point. Therefore, the quadratic polynomial has no zero in this case. ನೋಡಿ, ಈ ಎರಡೂ ಪ್ಯಾರಾಬೋಲಾಗಳು ಎಕ್ಸ್ ಆಕ್ಸಿಸ್ ಅನ್ನ ಟಚ್ಚೇ ಮಾಡಿಲ್ಲ. ಇದರ ಅರ್ಥ ಝೀರೋಸ್ ಇಲ್ಲ, ನೋ ಝೀರೋಸ್. ಅರ್ಥ ಆಯ್ತಾ? ಇಟ್ ಮೀನ್ಸ್ ನೋ ಝೀರೋಸ್. ಅರ್ಥ ಆಯ್ತಾ? 3 ಕೇಸ್. ಒಂದು 0 ಇರಲ್ಲ, 0 0, ಇನ್ನೊಂದು 1 0, ಇನ್ನೊಂದು 2 0. ಇಷ್ಟು ಕೇಸ್ಗಳನ್ನು ನೋಡಿದ್ವಿ.
ಅರ್ಥ ಆಯ್ತಲ್ಲ? ಓಕೆ ಫೈನ್. ಈಗ ಕ್ಯೂಬಿಕ್ ಪಾಲಿನೋಮಿಯಲ್ ಕಡೆಗೆ ಹೋಗೋಣ. ಏನು? ಕ್ಯೂಬಿಕ್ ಪಾಲಿನೋಮಿಯಲ್. ಈ ಕ್ಯೂಬಿಕ್ ಪಾಲಿನೋಮಿಯಲ್ ಅಲ್ಲಿ ಯಾವ ರೀತಿ ನಮಗೆ ಝೀರೋಸ್ ಸಿಗುತ್ತೆ ಅಂತ ನೋಡೋಣ. ಸಪೋಸ್ ಐ ಹ್ಯಾವ್ ಅ ಕ್ಯೂಬಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4x, ಎಕ್ಸ್ ಕ್ಯೂಬ್ ಮೈನಸ್ 4x. ಸೊ ಇಲ್ಲಿ ನಾನು ವ್ಯಾಲ್ಯೂಸ್ಗಳನ್ನು ಹಾಕ್ತಾ ಹೋಗ್ಬೋದು. ವಾಟ್ ಎವರ್ ದ ವ್ಯಾಲ್ಯೂಸ್ ಐ ಕ್ಯಾನ್ ಪುಟ್, ನಮಗೇನು ಬೇಕೋ ಅದನ್ನು ನಾವು ಹಾಕ್ಬೋದು. ಏನು ಹಾಕೋಣ? ಸೊ -2 ಅನ್ನು ಹಾಕೋಣ. ಇಲ್ಲಿ -2. ಓಕೆ, -2 ಹಾಕಿದಾಗ ವಾಟ್ ಯು ವಿಲ್ ಗೆಟ್? ಸೊ ದಿಸ್ ಈಸ್ -2 ಕ್ಯೂಬ್ ಅಂದರೆ -8 ಆಗುತ್ತೆ, ಹೌದಾ? ಸೊ -4 ಇಂಟು -2 ಮಾಡಿದರೆ -8 ಪ್ಲಸ್ 8 ವಿಚ್ ಈಸ್ ಈಕ್ವಲ್ ಟು 0. ಹಾಗಿದ್ರೆ ಇಲ್ಲಿ 0 ಬಂತು. ಓಕೆ, -2 ಹಾಕಿದಾಗ 0 ಬಂತು. -1 ಹಾಕೋಣ. -1 ಹಾಕಿದರೆ ಏನು ಬರ್ತದೆ? ವಾಟ್ ಯು ವಿಲ್ ಗೆಟ್? ಸೊ ದಿಸ್ ಈಸ್ -1, ದಿಸ್ ಈಸ್ +4. ಸೊ ಯು ವಿಲ್ ಗೆಟ್ 3, ಹೌದಾ? ಸೊ -2ಗೆ 0 ಬಂತು, -1ಗೆ 3 ಬಂತು. ಇನ್ನು ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ತಾ ಹೋದಾಗ ಯು ವಿಲ್ ಗೆಟ್ ಲೈಕ್ ದಿಸ್ ಪ್ಯಾರಾಬೋಲಾ. ಹೇಗೆ ಬರುತ್ತೆ? ಹೀಗೆ -2 ತಗೊಂಡ್ವಿ, -1 ತಗೊಂಡ್ವಿ, 0 ತಗೊಳ್ರಿ, 1 ತಗೊಳ್ರಿ, 2 ತಗೊಳ್ರಿ. ಹೀಗೆ ಹಾಕ್ತಾ ಹೋದಾಗ ಯು ವಿಲ್ ಗೆಟ್ ಡಿಫ್ರೆಂಟ್ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ಗಳ ಪ್ರಕಾರ ಇಲ್ಲಿ ಪ್ಯಾರಾಬೋಲಾ ಬಂತು. ಓಕೆ, ಸೊ ಈ ಬೇಸಿಕಲಿ ಇದು ಪ್ಯಾರಾಬೋಲಾ ಅಲ್ಲ, ಗ್ರಾಫ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಪ್ಯಾರಾಬೋಲಾ ಯಾವಾಗಲೂ ಹಿಂಗಿರುತ್ತೆ, ಇಲ್ಲ ಹಿಂಗಿರುತ್ತೆ. ಫೈನ್. ಸೊ ಈಗ ನೋಡ್ರಿ, ಈ ಒಂದು ಗ್ರಾಫಲ್ಲಿ ಈ ಗ್ರಾಫ್ ಹೆಂಗೆ ಬಂತು? ಈ ಪಾಯಿಂಟ್ಸ್ಗಳನ್ನು, ಇನ್ನೂ ಹೆಚ್ಚು ಪಾಯಿಂಟ್ಸ್ ತೊಗೊಂಡರವ್ರು ಆ್ಯಕ್ಚುಲಿ. ಓಕೆ, ಆ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಪ್ಲಾಟ್ ಮಾಡಿದಾಗ ಈ ರೀತಿಯಾಗಿ ಬಂತು ಗ್ರಾಫ್. ಈ ಗ್ರಾಫಲ್ಲಿ ಯಾವ ಯಾವ ಪಾಯಿಂಟ್ಸ್ಗಳಲ್ಲಿ ಈ ಒಂದು ಗ್ರಾಫ್ ಎಕ್ಸ್ ಆಕ್ಸಿಸನ್ನು ಇಂಟರ್ಸೆಕ್ಟ್ ಮಾಡ್ತಿದೆ? 3 ಪಾಯಿಂಟ್ಸ್ಗಳಲ್ಲಿ. ಹಾಗಿದ್ರೆ 0 ಎಷ್ಟು ಬರುತ್ತೆ? 3. ಹೌ ಮೆನಿ ಝೀರೋಸ್ ಯು ವಿಲ್ ಗೆಟ್? 3 zeros. ಅರ್ಥ ಆಯ್ತಾ? ಝೀರೋಸ್ ಎಷ್ಟು? ಝೀರೋಸ್ ಆರ್ 3. ಗಾಟ್ ಇಟ್? ಕ್ಲಿಯರ್ ಅಲ್ಲ? ಝೀರೋಸ್ ಆಫ್ ದಿಸ್ ಪಾಲಿನೋಮಿಯಲ್, ಕ್ಯೂಬಿಕ್ ಪಾಲಿನೋಮಿಯಲ್, ಅಟ್ಮೋಸ್ಟ್ 3 ಇರುತ್ತೆ. ಅರ್ಥ ಆಯ್ತಾ? ಅಟ್ಮೋಸ್ಟ್ 3 ಅಂದ್ರೇನು? ಮ್ಯಾಕ್ಸಿಮಮ್ 3 zeros ಇರಬಹುದು, 3ಗಿಂತ ಕಡಿಮೆ ಇರ್ಬೋದು. 0, 1, 2, 3 ಇಸ್ ದ ಮ್ಯಾಕ್ಸಿಮಮ್. 3 ಇಸ್ ದ ಮ್ಯಾಕ್ಸಿಮಮ್. ಇಷ್ಟು ಕ್ಲಿಯರ್ ಅಲ್ಲ? ಯಾವುದರಲ್ಲಿ? ಕ್ಯೂಬಿಕ್ ಪಾಲಿನೋಮಿಯಲ್ ಅಲ್ಲಿ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ಈಸ್ ಇಟ್ ಕ್ಲಿಯರ್? ಓಕೆ ಫೈನ್. ಸೊ ಹಾಗಿದ್ರೆ ನಾವಿವಾಗ ಒಂದು ಪ್ರಶ್ನೆನ ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ? ಲುಕ್ ಅಟ್ ದ ಗ್ರಾಫ್ಸ್ ಇನ್ ದಿಸ್ ಫಿಗರ್. Okay, given below, each is the graph of y is equal to p of x, where p of x is a polynomial. For each of the graphs, find the number of zeros of p of x. ಈಗ ನಮ್ಮ ಕೆಲಸ ಏನು? ನಂಬರ್ ಆಫ್ ಝೀರೋಸ್ನ ಫೈಂಡ್ ಔಟ್ ಮಾಡೋದು. ನಂಬರ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡೋದು ಗೊತ್ತಲ್ಲ? ಕೊಟ್ಟಿರುವಂತಹ ಗ್ರಾಫಲ್ಲಿ, 3 ಗ್ರಾಫ್ಗಳಲ್ಲಿ ನೋಡಿ, ಈ ಗ್ರಾಫಲ್ಲಿ ಈ ಒಂದು ಗ್ರಾಫ್ ಏನಿದೆ ಅಲ್ಲ, ಸೊಲ್ಯೂಷನ್ ಲೈನ್, ಇದು ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಸಲ ಇಂಟರ್ಸೆಕ್ಟ್ ಮಾಡ್ತಿದೆ? 1 ಸಲ. ಹಾಗಿದ್ರೆ 0 ಎಷ್ಟಿಲ್ಲಿ? ನಂಬರ್ ಆಫ್ ಝೀರೋಸ್ ಎಷ್ಟಿಲ್ಲಿ? 1. ಹೌದಾ? ಒಂದೇ ಸಲ ಟಚ್ ಮಾಡಿರೋದು, ಹಾಗಾಗಿ 1. ಇಲ್ಲಿ 1, 2 ಸಲ ಟಚ್ ಮಾಡಿದೆ. ಹಾಗಿದ್ರೆ ನಂಬರ್ ಆಫ್ ಝೀರೋಸ್ ಎಷ್ಟು? 2. ಫೈನ್. ಈ ಕಡೆ ನೋಡಿ, 3ನೇ ಕೇಸಲ್ಲಿ 1, 2, 3. ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಝೀರೋಸ್ ಎಷ್ಟಿದೆ? 3. ಈಸ್ ಇಟ್ ಫೈನ್? ಅರ್ಥ ಆಯ್ತಲ್ಲ? ನಂಬರ್ ಆಫ್ ಝೀರೋಸ್ ಎಷ್ಟಿದೆ? 1, 2, 3. ಹೆಂಗೆ ನಿಮಗೆ ಗ್ರಾಫ್ ಈ ರೀತಿ ಕೊಟ್ಟು ಕೇಳ್ತಾರೆ ಪ್ರಶ್ನೆ, ಹೌದಾ? ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ ಅಂತ. ಸಿಂಪಲ್, ಆ ಒಂದು ಗ್ರಾಫ್ ಎಷ್ಟು ಸರ್ತಿ ಆ ಒಂದು ಎಕ್ಸ್ ಆಕ್ಸಿಸ್ ಅನ್ನು ಇಂಟರ್ಸೆಕ್ಟ್ ಮಾಡಿರುತ್ತೋ ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಝೀರೋಸ್. ಅರ್ಥ ಆಯ್ತಾ? ಹೋಗೋಣ ಮುಂದೆ. ಆಲ್ ರೈಟ್. ಈಗ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್ ಆಫ್ ಎ ಪಾಲಿನೋಮಿಯಲ್. ನೋಡಿ, ನಮಗೆ ಗೊತ್ತಿದೆ ಇನ್ ಎ ಲೀನಿಯರ್ ಪಾಲಿನೋಮಿಯಲ್ ಅಂತ ಬಂದಾಗ ವಿ ವಿಲ್ ಫೈಂಡ್ -b/a ಆಸ್ ಏನು? 0 ಆಫ್ ದ ಪಾಲಿನೋಮಿಯಲ್. ಹೌದಾ? ಸೊ ಈಗ ಸಪೋಸ್ ಈಗ ನಾವು ಏನು ನೋಡ್ತಾ ಹೋಗೋಣ ಅಂದರೆ, ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಇದೆ, ಹಾಗೆ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಇದೆ. ಓಕೆ, ಸೊ ಅವೆರಡರ ನಡುವೆ ಏನು ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಯಾವುದು?
ಕ್ವಾಡ್ರೇಟಿಕ್ ಪಾಲಿನೋಮಿಯಲ್. ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಯಾವ ರೀತಿ ಇರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಕರೆಕ್ಟ್ ಅಲ್ಲ? ಫೈನ್, ಆಲ್ ರೈಟ್. ಸೊ ಈಗ ಇದರಲ್ಲಿ ನಾವು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಹಾಗೆ ಝೀರೋಸ್ ಆಫ್ ದ್ಯಾಟ್ ಪಾಲಿನೋಮಿಯಲ್ ಇವುಗಳ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್ ಅನ್ನ ನೋಡ್ತಾ ಹೋಗೋಣ. ಸೊ ಇದನ್ನ ನಾವು ಬೇಸಿಕಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಹೆಂಗೆ? ಈ ರೀತಿಯಾಗಿ. ಏನಿದು? ಏನು ಅಂದರೆ ದಿಸ್ ಇಸ್ ದ ಸಮ್ ಆಫ್ ದ ಝೀರೋಸ್, ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್. ಏನು ಹಿಂಗಂದ್ರೆ ಸಮ್ ಆಫ್ ದ ಝೀರೋಸು, ಪ್ರಾಡಕ್ಟ್ ಆಫ್ ದ ಝೀರೋಸು. ಸಪೋಸ್ ನನ್ನ ಹತ್ರ ಒಂದು ಕ್ವಾಡ್ರೇಟಿಕ್ ಪಾಲಿನೋಮಿಯಲ್ ಇದೆ ಅಂತ ಇಟ್ಕೊಳ್ರಿ. ಏನು ತಗೊಳ್ಳೋಣ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವಯರ್ ಮೈನಸ್ 8x ಪ್ಲಸ್ 6 ಅಂತ ಹೇಳಿ ತಗೊಳ್ಳೋಣ. ಏನಿದು? ಒಂದು ಪಾಲಿನೋಮಿಯಲ್. ಎಂಥದ್ದು? ಕ್ವಾಡ್ರೇಟಿಕ್. ಸರಿ, ಈಗ ಇದರಲ್ಲಿ ನಾನು ನಿಮಗೆ ಕೇಳ್ತೀನಿ ವಾಟ್ ಈಸ್ ದ ಝೀರೋಸ್ ಆಫ್ ದಿಸ್ ಪಾಲಿನೋಮಿಯಲ್ ಅಂತ. ಹೆಂಗೆ ಫೈಂಡ್ ಔಟ್ ಮಾಡೋದು ಝೀರೋಸ್ ಆಫ್ ದಿಸ್ ಪಾಲಿನೋಮಿಯಲ್? ಆವಾಗಲೇ ನೋಡಿದ್ವಿ. ಇದನ್ನು ಫ್ಯಾಕ್ಟ್ರೈಸ್ ಮಾಡಿದಾಗ ನೋಡಿ 2 ಇಂಟು 6 ಮಾಡಿದರೆ 12 ಬರ್ತದೆ. ಸೊ 2 ನಂಬರ್ಗಳನ್ನು ತಗೊಳ್ರಿ, ಪ್ರಾಡಕ್ಟ್ ಮಾಡಿದಾಗ 12 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ -8 ಬರಬೇಕು. ಅಂಥ ನಂಬರ್ಸ್ ಯಾವುದು ನೋಡಿ? -6 ಹಾಗೆ -2. -6 ಇಂಟು -2 ಈಸ್ +12, -6 -2 ಈಸ್ -8. ಕರೆಕ್ಟ್ ಅಲ್ಲ? ಫೈನ್. ಸೊ ಹಾಗಿದ್ರೆ ಈಗ ನಾನು ಹೇಳ್ತೀನಿ ಎಕ್ಸ್ -6. ಹೌದಾ? ಸೊ ಇದನ್ನು ನಾನು ಕ್ಲಿಯರ್ ಆಗಿ ಬರಿತಾ ಹೋದರೆ ಹೌ ಐ ವಿಲ್ ಗೆಟ್ ನೋಡಿ 2x ಸ್ಕ್ವಯರ್ -6x -2x ಪ್ಲಸ್ 6. ಹೌದಾ? ಈಗ ಅಗೇನ್ ವಿ ನೀಡ್ ಟು ಬೈಫರ್ಕೇಟ್ ಮಾಡೋಣ, ಭಾಗ ಮಾಡೋಣ. ಹೌದಾ? ಸೊ ಇವೆರಡು ಟರ್ಮಲ್ಲಿ 2x ಇಸ್ ದ ಕಾಮನ್, ಉಳಿದಿದ್ದೇನು x -3. ಈ ಕಡೆ ಇಲ್ಲಿ -2 ಇಸ್ ಕಾಮನ್, ಉಳಿದಿದ್ದೇನು -3. ಕರೆಕ್ಟ್ ಅಲ್ಲ? ಸೊ ಹಾಗಿದ್ರೆ x ಇಸ್ ಈಕ್ವಲ್ ಟು 3 ಒಂದು, ಹಾಗೆ ಇನ್ನೊಂದು 2x is equal to 2. That is x is equal to 1. Correct alla? Am I right? So here x is equal to 3 ಒಂದು, x is equal to 1 ಇನ್ನೊಂದು. ಏನಿವೆರಡು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಕರೆಕ್ಟ್ ಅಲ್ಲ? ಏನಿವೆರಡು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಅಂದರೆ ವಾಟ್ ಡು ಯು ಮೀನ್ ಬೈ ಝೀರೋಸ್ ಆಫ್ ದ ಪಾಲಿನೋಮಿಯಲ್? ಈ 3 ಮತ್ತೆ 1 ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿದಾಗ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಏನಿದೆಲ್ಲ 0 ಆಗುತ್ತೆ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ದ ಝೀರೋ ಆಫ್ ದಿಸ್ ಪಾಲಿನೋಮಿಯಲ್. ಸರಿ, ಈಗ ನಾನೇನು ಮಾಡ್ತೀನಿ, ಈ ಎಕ್ಸ್ ಇಸ್ ಈಕ್ವಲ್ ಟು 3 ಏನಿದೆ ಅಲ್ಲ ಇದನ್ನ ಆಲ್ಫಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಇದನ್ನ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 1 ಏನಿದೆ ಅಲ್ಲ ಇದನ್ನ ಬೀಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಫೈನ್. ಏನಿದು? ಆಲ್ಫಾ ಮತ್ತು ಬೀಟಾ ಏನು? ಝೀರೋಸ್ ಆಫ್ ದ ಪಾಲಿನೋಮಿಯಲ್. ಈ ಝೀರೋಸ್ ಆಫ್ ದ ಪಾಲಿನೋಮಿಯಲ್ನ ಆ್ಯಡ್ ಮಾಡಿದಾಗ ಇಫ್ ಐ ಆ್ಯಡ್ ಆಲ್ಫಾ ಅಂಡ್ ಬೀಟಾ ಏನು ಬಂತು? ವಾಟ್ ಐ ವಿಲ್ ಗೆಟ್ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಆಲ್ಫಾ ಇಸ್ ಈಕ್ವಲ್ ಟು 3, ಬೀಟಾ ಇಸ್ ಈಕ್ವಲ್ ಟು 1. ಹೌದಾ? ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಮಾಡಿದರೆ ಯು ವಿಲ್ ಗೆಟ್ 3 + 1 ವಿಚ್ ಇಸ್ ಈಕ್ವಲ್ ಟು 4. ಹೌದಾ? 4 ಬಂತು. ಫೈನ್. ಈಗ ಇದನ್ನೇ ನೋಡಿ, ಇದನ್ನೇ ನಾವು ಈ ಒಂದು ಫಾರ್ಮುಲಾದಿಂದನೂ ಫೈಂಡ್ ಔಟ್ ಮಾಡ್ಬೋದು. ಯಾವ ಫಾರ್ಮುಲಾ? ಸಮ್ ಆಫ್ ದ ಝೀರೋಸ್ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ. ಕರೆಕ್ಟು. ಅದೇ ರೀತಿ ಇದು ಆಲ್ಫಾ ಪ್ಲಸ್ ಬೀಟಾ ಇದಕ್ಕೂ ಈಕ್ವಲ್ ಯಾವುದು? -b/aಗೆ. ವಾಟ್ ಈಸ್ ದಿಸ್ -b/a? -b ಅಂದರೆ ಏನಿಲ್ಲಿ? ವಾಟ್ ಈಸ್ ದ ಬಿ ಹಿಯರ್? ನೋಡಿ ax² ಪ್ಲಸ್ bx ಪ್ಲಸ್ bx ಪ್ಲಸ್ c. ಹೌದಾ? ಅಂದರೆ b ಈಸ್ -8 ಹಿಯರ್. ಹೌದಾ? ದಟ್ ಈಸ್ -b/a. ಹೌದಾ? ಇಲ್ಲಿ -b ಇಸ್ b ಏನಿದೆ ವ್ಯಾಲ್ಯೂ ಇಲ್ಲಿ? -8 ಇದೆ. ಬರೀರಿ -8 ಡಿವೈಡೆಡ್ ಬೈ ವಾಟ್ ಈಸ್ a ಹಿಯರ್? a ಏನಿದೆ? ಕೋಎಫಿಷಿಯಂಟ್ ಆಫ್ x² ದಟ್ ಈಸ್ 2. ಹೌದಾ? ಫೈನ್. ಈಗ ಮೈನಸ್ ಇಂಟು ಮೈನಸ್ ಈಸ್ +8 divided by 2. 2 1s are 2 4s are 8. What you are getting? 4. Correct? What you are getting? 4. So E4 ಮತ್ತೆ E4 both are same.
ಹೌದಾ? ಸೊ ಹಾಗಿದ್ರೆ ಇಟ್ ಮೀನ್ಸ್ ದ್ಯಾಟ್ ಸಮ್ ಆಫ್ ದ ಝೀರೋಸ್ ಆಫ್ ದಿಸ್ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಬೋತ್ ಆರ್ ಈಕ್ವಲ್. ಸೊ ಆಲ್ಫಾ ಪ್ಲಸ್ ಬೀಟಾ ಇದನ್ನು ಸಾಲ್ವ್ ಮಾಡಿದಾಗ ಸಿಗೋವಂಥದ್ದು, ಹಾಗೆ ಮೈನಸ್ ಬಿ ಬೈ ಎ ಸೀದಾ ಈ ಕ್ವಾಡ್ರೆಟಿಕ್ ಪಾಲಿನೋಮಿಯಲಿಂದನೇ ಸಿಗೋವಂಥದ್ದು. ಓಕೆ, ಸೊ ಎರಡೂ ಕೂಡ ಈಕ್ವಲ್ ಅನ್ನೋದನ್ನು ನಾವು ಪ್ರೂವ್ ಮಾಡಿ ತೋರಿಸಿದ್ವಿ. ನೋಡಿ, ಇದು ಅಂದರೆ ಆಲ್ಫಾ ಪ್ಲಸ್ ಬೀಟಾ ಬರಬೇಕು ಅಂದರೆ ಸಾಲ್ವ್ ಮಾಡಬೇಕು. ಅದೇ ಮೈನಸ್ ಬಿ ಬೈ ಎ ಬರೆದ್ಬಿಟ್ರೆ ಸೀದಾ ಎಕ್ಸ್ಪ್ರೆಷನ್ ಪಾಲಿನೋಮಿಯಲ್ನ ನೋಡೇ ಬರೆದ್ಬಿಡ್ತೀವಿ. ಕರೆಕ್ಟ್ ಅಲ್ಲ? ಆಲ್ ರೈಟ್. ಸೊ ಈಗ ಪ್ರಾಡಕ್ಟ್ ಆಫ್ ಝೀರೋಸ್ ನೋಡಿ, ಪ್ರಾಡಕ್ಟ್ ಆಫ್ ದಿಸ್ ಝೀರೋಸ್ ಏನೇನಿದೆ ಇಲ್ಲಿ? ಆಲ್ಫಾ ಇಂಟು ಬೀಟಾ. ಹೌದಾ? ಆಲ್ಫಾ ಇಂಟು ಬೀಟಾ. ಸೊ ವಾಟ್ ಈಸ್ ಆಲ್ಫಾ ಹಿಯರ್? 3 ಇಂಟು 1 ವಿಚ್ ಇಸ್ ಈಕ್ವಲ್ ಟು 3. ಕರೆಕ್ಟ್ ಅಲ್ಲ? ಫೈನ್. ಸೊ ಅದೇ ರೀತಿ ಈ ಆಲ್ಫಾ ಇಂಟು ಬೀಟಾ ಸಮ್ ವ್ಯಾಲ್ಯೂ ಬಂತು. ಇದು ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಿದ್ದಾರೆ? ಸಿ ಬೈ ಎ. ವಾಟ್ ಈಸ್ ಸಿ ಬೈ ಎ? ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಕಾನ್ಸ್ಟೆಂಟ್ ಯಾವುದಿಲ್ಲಿ? 6. ಹೌದಾ? ದಟ್ ಈಸ್ ಸಿ ಬೈ ಎ. ಕಾನ್ಸ್ಟೆಂಟ್ ಟರ್ಮ್ ಏನಿಲ್ಲಿ? ಕಾನ್ಸ್ಟೆಂಟ್ ಟರ್ಮ್ ಇಸ್ 6 ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ 2. 6 by 2 ಮಾಡ್ರಿ. 6 by 2. 2 1s are 2 3s are. You will get 3. Both are equal. ಹೌದಾ? ಆಲ್ಫಾ ಇಂಟು ಬೀಟಾ is equal to C by A. That is constant term divided by coefficient of x square. ಅರ್ಥ ಆಯ್ತಲ್ಲ? ಫೈನ್. ಸರಿ, ಇಲ್ಲಿಗೆ ನಾವು ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಂಡ್ವಿ. ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ನಾವು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು, ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ರೈಟ್. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಈಗ ಒಂದು ಪ್ರಶ್ನೆನ ಇದ್ರ ಮೇಲೆ ಸಾಲ್ವ್ ಮಾಡೋಣ. ಫೈಂಡ್ ದ ಝೀರೋಸ್ ಆಫ್ ದ ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಅಂಡ್ ದ ಕೋಎಫಿಷಿಯಂಟ್ಸ್ ಅಂತ ಹೇಳ್ತಿದ್ದಾರೆ. ಸರಿ, ಸೊ ಮೊದಲನೇದಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಇದರ ಝೀರೋಸ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಆಲ್ಫಾ ಬೀಟಾನ ಫೈಂಡ್ ಔಟ್ ಮಾಡಬೇಕು. ಆಲ್ಫಾ ಬೀಟಾ ಹೆಂಗೆ ಬರ್ತದೆ? ಹಾಂ, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ನ ನಾವು ಸಾಲ್ವ್ ಮಾಡಿದಾಗ ಬರುತ್ತೆ. ಹೌ ಟು ಸಾಲ್ವ್ ಇಟ್? ನೋಡಿ, ಇಲ್ಲಿ 10 ಇದೆ, ಇಲ್ಲಿ 7 ಇದೆ. ಪ್ರಾಡಕ್ಟ್ ಮಾಡಿದಾಗ 10 ಬರಬೇಕು, ಆ್ಯಡ್ ಮಾಡಿದಾಗ 7 ಬರಬೇಕು. ಅಂಥ ಎರಡು ನಂಬರ್ ಯಾವುದು? 5 2s are 10. ಕರೆಕ್ಟಾ? 5 2s are 10. ಕರೆಕ್ಟ್ ಅಲ್ಲ? ಎಸ್. ಸೊ 5 ಪ್ಲಸ್ 2 is 7. ಆಲ್ ರೈಟ್. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10. ಸೊ ಈಗ ಅದನ್ನು ನಾನು ಸೆಪರೇಟ್ ಮಾಡ್ತೀನಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5. ಇಟ್ ಮೀನ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಅರ್ಥ ಆಯ್ತಾ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಒಂದು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಇನ್ನೊಂದು ಬರುತ್ತೆ. ಅರ್ಥ ಆಗ್ತಿದಲ್ಲ? ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 5 ಆಯಿತು. ಅದನ್ನೇ ಇಲ್ಲಿ ಬರ್ದೀನಿ. ಇಲ್ಲೇನೂ ಅಷ್ಟೇ, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಅದನ್ನೇ ನಾನಿಲ್ಲಿ ಬರೆದಿರೋದು. ಕ್ಲಿಯರ್ ಅಲ್ಲ? ಸರಿ, ಈಗ ಇವೆರಡು ಏನು? ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ. ಈಗ ನಮಗೇನು ಕೇಳ್ತಿದ್ದಾರೆ? ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್. ಸೊ ಝೀರೋ ಮತ್ತು ಕೋಎಫಿಷಿಯಂಟ್ಸ್ಗಳ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ ಏನು? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಒಂದು, ಹಾಗೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಇನ್ನೊಂದು. ಫಸ್ಟ್ ಇದನ್ನು ನೋಡೋಣ. ಸೊ ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ದಟ್ ಈಸ್ ಮೈನಸ್ 5. ಹೌದಾ? ಮೈನಸ್ 2 ಅಂದರೆ ಮೈನಸ್ 5 ಪ್ಲಸ್ ಆಫ್ ಮೈನಸ್ 2 ವಿಚ್ ಈಸ್ ಈಕ್ವಲ್ ಟು ಮೈನಸ್ ವಾಟ್ ಈಸ್ ಬಿ ಹಿಯರ್? ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಬಿ ಏನಿಲ್ಲಿ? 7 ಡಿವೈಡೆಡ್ ಬೈ ಎ ಏನಿದೆ? 1. ಆಲ್ ರೈಟ್. ಸೊ ಮೈನಸ್ 5 ಪ್ಲಸ್ ಆಫ್ ಮೈನಸ್ 2 ಈಸ್ ಮೈನಸ್ 2. ಹೌದಾ? ಯು ವಿಲ್ ಗೆಟ್ ಮೈನಸ್ 7. ಈ ಕಡೆಗೆ ಮೈನಸ್ ಇಂಟು ಪ್ಲಸ್ 7 ಈಸ್ ಮೈನಸ್ 7. ಹಾಗಿದ್ರೆ ಯು ವಿಲ್ ಗೆಟ್ ಮೈನಸ್ 7. ಕರೆಕ್ಟ್ ಅಲ್ಲ? ಆಲ್ ರೈಟ್. ಸೊ ಹಾಗಿದ್ರೆ ಮೈನಸ್ 7 ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಮೈನಸ್ 7. ಹೆಂಗೆ? ಬಿಕಾಸ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಆಫ್ ದಿಸ್ ಪಾಲಿನೋಮಿಯಲ್. ಅರ್ಥ ಆಯ್ತಾ? ನೋ, ವೆರಿಫೈ ಮಾಡ್ರಿ ಅಂತ ಕೇಳಿದ್ರು, ವೆರಿಫೈ ಮಾಡಿದಾಗ ಈಕ್ವಲ್ ಆಗಿ ಬಂತು. ಕ್ಲಿಯರ್? ಓಕೆ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮಿನೇಷನಲ್ಲಿ
ಬರುತ್ತೆ. ಓಕೆ ಫೈನ್. ಈಗ ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಹೋಲ್ ಝೀರೋಸ್ ಆರ್ -3 and 2 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ವಾಟ್ ದೇ ಹ್ಯಾವ್ ಗಿವೆನ್, ನಮಗೇನು ಕೊಟ್ಟರೆ ಆಲ್ರೆಡಿ ಪ್ರಶ್ನೆಯಲ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ -3 ನೋಡಿ. ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್, ಸಾರಿ ಬರೀ ಪ್ರಾಡಕ್ಟ್ ಅಂದೆ, ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಆರ್ -3 and 2. ಸೊ ವಾಟ್ ಈಸ್ ದ ಸಮ್ ಆಫ್ ದ ಝೀರೋ? ಸಮ್ ಆಫ್ ದ ಝೀರೋ ಅಂದರೆ ಏನು? ಆಲ್ಫಾ ಪ್ಲಸ್ ಬೀಟಾ, ಕರೆಕ್ಟ್ ಅಲ್ಲ? ಇವೆರಡು ಏನು ಝೀರೋಸ್ಗಳು, ಹೌದಾ? ಇವುಗಳ ಸಮ್ ಎಷ್ಟಿದೆ? -3. ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದೀಸ್ ಝೀರೋಸ್? ಎಷ್ಟಿದೆ? 2. ಫೈನ್. ನಮಗೆ ಗೊತ್ತು ಈ ಆಲ್ಫಾ ಪ್ಲಸ್ ಬೀಟಾ ಯಾವುದಕ್ಕೆ ಈಕ್ವಲ್ಲು? -b/a. ಹಾಗೆ ಆಲ್ಫಾ ಇಂಟು ಬೀಟಾ ಯಾವುದಕ್ಕೆ ಈಕ್ವಲ್ಲು? c/a. ಕರೆಕ್ಟ್ ಅಲ್ಲ? ಸರಿ. ಈಗ ಹೇಳಿ, -3 ಆಲ್ಫಾ ಪ್ಲಸ್ ಬೀಟಾಗೆ ಈಕ್ವಲ್ ಅಂತ ಕೊಟ್ಟಾರೆ. ಹಾಗಿದ್ರೆ -b ಹಾಗೆ a ವ್ಯಾಲ್ಯೂ ಏನಿರುತ್ತೆ? ಹಾಗೆ ಇಲ್ಲಿ c ಮತ್ತೆ a ವ್ಯಾಲ್ಯೂ ಏನಿರುತ್ತೆ? ಸಿ ಹಿಯರ್ ವಿ ಹ್ಯಾವ್ -3. ಟೋಟಲ್ ಏನಿದೆ? ಆಲ್ಫಾ ಪ್ಲಸ್ ಬೀಟಾ -3 ಬಂದಿದೆ, ಹೌದಾ? ಹಾಗಿದ್ರೆ ಮೈನಸ್ ಇಲ್ಲಿ ನಮಗೆ ಏನು ವ್ಯಾಲ್ಯೂನ ಹಾಕಿದ್ರೆ -3 ಬರುತ್ತೆ? ಈ -b/a ಅಲ್ಲಿ ಮೈನಸ್ ಹಂಗೆ ಇಡ್ರಿ, ಹೌದಾ? b ನ ನಾನು 3 ಅಂತ ಹೇಳಿ ತಗೊಳ್ತೀನಿ. b ಅನ್ನು ನಾನು 3 ಅಂತ ಹೇಳಿ ತಗೊಳ್ತೀನಿ. ಡಿವೈಡೆಡ್ ಬೈ 1. ನಾನೇನು ಹೇಳ್ತಿದ್ದೀನಿ ಅಂದರೆ, ವೆನ್ a ಈಸ್ 1, ಓಕೆ, ಅಂಡ್ b ಈಸ್ 3, ವಾಟ್ ಯು ವಿಲ್ ಗೆಟ್? ಫೈನಲಿ -3/1 ವಿಚ್ ಈಸ್ ಈಕ್ವಲ್ ಟು -3. ಸಪೋಸ್ b ಏನಾದರೂ -3 ಆಗಿದ್ದಿದ್ರೆ ನಮಗೆ ಫೈನಲ್ ಆನ್ಸರ್ -3 ಬರ್ತಿದ್ದಿಲ್ಲ, +3 ಬರ್ತಿತ್ತು, ಹೌದೋ ಅಲ್ವೋ? ಮೈನಸ್ ಆಫ್ -3 ಆಗಿ +3 ಆಗ್ತಿತ್ತು. ಆದರೆ ಫೈನಲ್ ಆನ್ಸರ್ ನಮಗೆ -3 ಇದೆ. ಫೈನಲ್ ಆನ್ಸರ್ -3 ಬರಬೇಕು ಅಂದರೆ ಡೆಫಿನೈಟ್ಲಿ ನಮಗೆ ಬಿ ಏನಿರಬೇಕು? 3 ಇರಬೇಕು. ಹಾಗೆ ಎ ಏನಿದೆ? ಇಲ್ಲಿ 1 ಇದೆ. ಸರಿ, ನಾವು a is equal to 1 ಅಂತ ಇಲ್ಲಿ ಅಸ್ಯೂಮ್ ಮಾಡ್ಕೊಂಡ್ವಿ, ಆದರೆ ಅದೇ ಇಲ್ಲಿನೂ ಬರಬೇಕಲ್ಲ? ನೋಡೋಣ. ಹಾಗಿದ್ರೆ ಸಿ ಹಿಯರ್, ವೆನ್ ಇಫ್ c ಈಸ್ 2 ಅಂತ ಇಟ್ಕೊಳ್ರಿ, ಫೈನಲ್ ಆನ್ಸರ್ ನಮಗೆ ಪ್ರಾಡಕ್ಟ್ ಏನು ಬಂದಿದೆ? 2. ಹಾಗಿದ್ರೆ c 2 ಆಗಿರಬೇಕು. ಆಲ್ರೆಡಿ a 1 ಬಂದಿದೆ, ಹಾಗಿದ್ರೆ ಇಲ್ಲಿ 1 ಹಾಕಿದ್ರೆ ಏನಾದರೂ ಚೇಂಜ್ ಆಗುತ್ತಾ? ಇಲ್ಲ. ಹಾಗಿದ್ರೆ ಡೆಫಿನೆಟ್ಲಿ a ವ್ಯಾಲ್ಯೂ ಈಸ್ 1, ಇದು ಕರೆಕ್ಟ್ ಆಗಿದೆ. ಹಾಗೆ c ವ್ಯಾಲ್ಯೂ ಈಸ್ 2, 2/1 ಈಸ್ 2 ಬಂತು. ಇದರ ಅರ್ಥ b ವ್ಯಾಲ್ಯೂ -3 ಅಲ್ಲ, b ಈಸ್ 3. ಯಾಕೆಂದರೆ ಫೈನಲಿ ವಿ ಆರ್ ಗೆಟ್ಟಿಂಗ್ -3. ಒಂದು ವೇಳೆ b -3 ಆಗಿತ್ತು ಅಂದರೆ ಮೈನಸ್ ಆಫ್ -3 ಯು ವಿಲ್ ಗೆಟ್ +3. ಆದರೆ ಇಲ್ಲಿ ಹಂಗೆ ಬಂದಿಲ್ಲ, ಹಾಗಾಗಿ ಮೈನಸ್ ಹಾಗೆ ಇಡ್ತಿದ್ದೀನಿ. b ವ್ಯಾಲ್ಯೂ 3ನೇ ಆಗಿರುತ್ತೆ. b ವ್ಯಾಲ್ಯೂ 3 ಆದಾಗ ಮಾತ್ರ ಫೈನಲಿ ಯು ವಿಲ್ ಗೆಟ್ -3. ಹಾಗೆ a ವ್ಯಾಲ್ಯೂ 1 ಆಗಿದ್ದಾಗ ಮಾತ್ರ -3/1 ಈಸ್ -3. ಇಷ್ಟು ಅರ್ಥ ಆಯ್ತಾ? ಕ್ಲಿಯರ್? ಓಕೆ ಫೈನ್. ಸೊ ಹಿಯರ್ a is equal to 1, b is equal to 3, ಹಾಗೆ c is equal to 2. ಅರ್ಥ ಆಗ್ತಿದಲ್ಲ? a b c ಗಳ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ಇದನ್ನ ಯೂಸ್ ಮಾಡಿ ವಿ ನೀಡ್ ಟು ರೈಟ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಹೇಗಿರುತ್ತೆ? ax² + bx + c. ಇಟ್ ಮೀನ್ಸ್ 1x² + 3x + 2. ಇದು ನಮ್ಮ ಕಡೆಯ ಉತ್ತರ. ಓಕೆ, ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನೋಮಿಯಲ್ಸ್. ಏನು ಹೇಳುತ್ತೆ ಇದು? ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನೋಮಿಯಲ್ಸ್ ಅಲ್ಲಿ ಇಫ್ p of x and g of x are any two polynomials with g of x should not be equal to 0, then we can find polynomials q of x and r of x such that p of x is equal to g of x into q of x plus r of x. ಏನು ಮ್ಯಾಮ್ ಇದು? g of x, p of x, q of x ಅಂದ್ಕೊಂಡು ಏನಿದು? ಸಿ, ಪಾಲಿನೋಮಿಯಲ್ p of x ಇದೆ. ಇದನ್ನು ನಾವು ಹೆಂಗೆ ಡಿಫೈನ್ ಮಾಡ್ಬೋದು? ಯಾವುದಾದ್ರೂ 2 ಪಾಲಿನೋಮಿಯಲ್ಸ್ ಕೊಟ್ಟಿರ್ತಾರೆ, ಅವುಗಳನ್ನು ಡಿವೈಡ್ ಮಾಡಿದಾಗ ನಿಮಗೆ ಕಡೆಯದಾಗಿ ಉತ್ತರ ಹೇಗೆ ಬರುತ್ತೆ? ಈ ಫಾರ್ಮಲ್ಲಿ ಬರುತ್ತೆ. ಏನು ಈ ಫಾರ್ಮ್ ಅಂದರೆ, ದಿಸ್ ಈಸ್ p of x, ಆನ್ಸರ್ ಯು ವಿಲ್ ಗೆಟ್. ಇಲ್ಲಿ g of x ಏನು? g of x ಈಸ್ ನಥಿಂಗ್ ಬಟ್ ದ ಡಿವೈಸರ್. ಅರ್ಥ ಆಗ್ತಿದಾ? ದಿಸ್ ಈಸ್, ನಾವು ಡಿವಿಷನ್ ಲೆಮ್ಮ ಓದಿದೀವಲ್ಲ, ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್.
ಅರ್ಥ ಆಯ್ತಾ? ಫೈನ್. ಸೊ ಹಾಗಿದ್ರೆ ಈ ಪಿ ಆಫ್ ಎಕ್ಸ್ ಏನಿರುತ್ತೆ ನಮ್ಮ ಕಂಪ್ಲೀಟ್ ಡಿವಿಡೆಂಡ್, ಇದು ಯಾವುದಕ್ಕೆ ಈಕ್ವಲ್ ಇರುತ್ತೆ? ಸ್ಪ್ಲಿಟ್ ಮಾಡಿದಾಗ ಹಿಂಗೆ ಬರುತ್ತೆ ಅಲ್ವಾ? ಸೊ ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಫಾರ್ಮಲ್ಲಿ ಒಂದು ಪಿ ಆಫ್ ಎಕ್ಸ್ ಯಾವುದಾದ್ರೂ ಒಂದು ಪಾಲಿನೋಮಿಯಲ್ನ ನಾವು ಈ ರೀತಿ ಡಿಫೈನ್ ಮಾಡಬಹುದು. ಅರ್ಥ ಆಗ್ತಿದಾ? ಓಕೆ. ಸೊ ಹಿಯರ್ ಆರ್ ಆಫ್ ಎಕ್ಸ್ ರಿಮೈಂಡರ್ ಶುಡ್ ಬಿ ಈಕ್ವಲ್ ಟು 0 ಆರ್ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಶುಡ್ ಬಿ ಲೆಸ್ ದೆನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್. ಏನು ಹೇಳ್ತಿದ್ದಾರೆ? ಡಿಗ್ರಿ ಆಫ್ ದ ರಿಮೈಂಡರ್ ಶುಡ್ ಬಿ ಲೆಸ್ ದೆನ್ ಡಿಗ್ರಿ ಆಫ್ ದ ಡಿವೈಸರ್. ಡಿಗ್ರಿ ಅಂದರೆ ಗೊತ್ತಲ್ಲ, ವೇರಿಯೇಬಲ್ನ ಹೈಯೆಸ್ಟ್ ಪವರ್ ಏನಿರುತ್ತಲ್ಲ ಯಾವುದ್ರದ್ದು? ಡಿಗ್ರಿ ಆಫ್ ದ ರಿಮೈಂಡರ್ ಏನಿರುತ್ತಲ್ಲ, ರಿಮೈಂಡರ್ ಬರುತ್ತಲ್ಲ ಅದ್ರದ್ದು ವೇರಿಯೇಬಲ್ನ ಹೈಯೆಸ್ಟ್ ಪವರ್ ಯಾವಾಗಲೂ ಡಿಗ್ರಿ ಆಫ್ ದ ಡಿವೈಸರ್ಗಿಂತ ಕಡಿಮೆ ಇರಬೇಕು, ಅಥವಾ ರಿಮೈಂಡರ್ 0 ಇರಬೇಕು, ಎರಡರಲ್ಲಿ ಒಂದು. ಅರ್ಥ ಆಯ್ತಾ? 0 ಇಲ್ಲ ಅಂದರೆ 0 ಆಯ್ತಾ ಓಕೆ, ರಿಮೈಂಡರ್ 0 ಬಂತಾ ಓಕೆ, ಬಂದಿಲ್ಲ ಅಂದರೆ ನೀವು ಎಲ್ಲಿಗೆ ನಿಲ್ಲಿಸ್ಬೇಕು ಆ ಡಿವಿಷನ್ನ? ಯಾವಾಗ ಡಿಗ್ರಿ ಆಫ್ ದ ರಿಮೈಂಡರ್ ಏನಿರುತ್ತಲ್ಲ ಅದು ಈ ಒಂದು ಜಿ ಆಫ್ ಎಕ್ಸ್ ಅಂದರೆ ಡಿವೈಸರ್ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಬಂತು ಅಂತ ಇಟ್ಕೊಳ್ಳಿ, ಅಲ್ಲಿಗೆ ನಿಲ್ಲಿಸ್ಬಿಡ್ರಿ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಒಂದು ಎಕ್ಸಾಂಪಲ್ನ ನೋಡೋಣ, ಅರ್ಥ ಆಗುತ್ತೆ. ಸೊ ದಿಸ್ ರಿಸಲ್ಟ್ ಈಸ್ ನೌನ್ ಆಸ್ ದ ಡಿವಿಷನ್ ಅಲ್ಗೋರಿದಮ್ ಫಾರ್ ಪಾಲಿನೋಮಿಯಲ್ಸ್. ಸಪೋಸ್ ನಾನೊಂದು ಎಕ್ಸಾಂಪಲ್ನ ತಗೊತೀನಿ. 3x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ 3x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5 ಇದೆ ಅಂತ ಇಟ್ಕೊಳ್ಳಿ. ಇದನ್ನು ನಾವು ಯಾವುದರಿಂದ ಡಿವೈಡ್ ಮಾಡಬೇಕು? ಓಕೆ, ಡಿವೈಡ್ ದಿಸ್ ಪಾಲಿನೋಮಿಯಲ್ ಬೈ ಯಾವುದರಿಂದ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1ಇಂದ, ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1ಇಂದ. ಓಕೆ, ಆಲ್ ರೈಟ್. ಸೊ ಈಗ ಮಾಡೋಣ. ವಾಟ್ ಯು ವಿಲ್ ಗೆಟ್ ನೋಡಿ, ಇಲ್ಲಿ ಇದೇನಿದು ಡಿವೈಸರ್, ಇದೇನಿದು ಡಿವಿಡೆಂಡ್, ಹೌದಾ? ಎಸ್. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1, ಹೌದಾ? ಈ ಕಡೆ ಡಿವಿಡೆಂಡ್ ಏನಿದೆ 3x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5. ಸರಿನಾ? ಓಕೆ. ಸೊ ಫಸ್ಟ್ ಹೆಂಗೆ ಡಿವೈಡ್ ಮಾಡೋದು? ಹೌ ಟು ಡಿವೈಡ್? ಏನನ್ನು ತಗೋಬೇಕು ನೋಡಿ, ಇಲ್ಲಿ 3x ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಕರೆಕ್ಟ್ ಅಲ್ವಾ? ಸೊ ಹೌ ಟು ಫೈಂಡ್ ಯಾವುದನ್ನು ತಗೊಂಡು ಇಲ್ಲಿ ನಾವು ಡಿವೈಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೊ ಬೇಸಿಕಲಿ ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ದ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ತಗೊಳ್ರಿ. ಏನಿದೆ 3x ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್, ಹೌದಾ? ಏನು ಬಂತು ಇಲ್ಲಿ ನಿಮಗೆ ಆನ್ಸರು? ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ 3x ಬಂತು. ಈ 3xನ್ನು ತಗೊಂಡು ಇಲ್ಲಿ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿರಿ. ಯಾವಾಗ ನಿಮಗೆ ಯಾವ ಟರ್ಮ್ನ ತಗೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು ಇದ್ರ ಜೊತೆಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ದ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್, ವಾಟ್ ಎವರ್ ಯು ವಿಲ್ ಗೆಟ್ ಮಲ್ಟಿಪ್ಲೈ ಇಟ್. ಓಕೆ, ಸೊ 3xನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. ವಾಟ್ ಯು ವಿಲ್ ಗೆಟ್? 3x ಇಂಟು ಎಕ್ಸ್ ಸ್ಕ್ವಯರ್ ಈಸ್ 3x ಕ್ಯೂಬ್, 3x ಇಂಟು 2x ಈಸ್ 6x ಸ್ಕ್ವಯರ್, 3x ಇಂಟು 1 ಈಸ್ 3x, ಹೌದಾ? ಓಕೆ. ನಾವು ಈಗೇನು ಮಾಡ್ತೀರಾ? ಇದನ್ನು ಕ್ಯಾನ್ಸಲ್ ಮಾಡಬೇಕು, ಅದಕ್ಕೆ ಮೈನಸ್ ಸೈನ್ ಚೇಂಜ್ ಮಾಡ್ತಿದ್ದೀನಿ, ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ, ಹಾಗಾಗಿ ಸೈನ್ ಚೇಂಜ್ ಆಗ್ತಿದೆ. ಫೈನ್. ಸೊ 3x ಕ್ಯೂಬ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಸ್ಕ್ವಯರ್ ಮೈನಸ್ 6x ಸ್ಕ್ವಯರ್ ಅಂದರೆ ಯು ವಿಲ್ ಗೆಟ್ ಮೈನಸ್ 5x ಸ್ಕ್ವಯರ್, ಹೌದಾ? ದೆನ್ 2x ಮೈನಸ್ 3x ಅಂದರೆ ಯು ವಿಲ್ ಗೆಟ್ ಮೈನಸ್ x ಪ್ಲಸ್ 5. ಇಷ್ಟು ಬಂತಾ? ಈಗ ವಾಟ್ ಈಸ್ ದಿಸ್? ಅಗೇನ್ ಇನ್ನೊಂದು ನಮಗೆ ಡಿವಿಡೆಂಡ್ ಬಂತು. ಈಗ ಇದನ್ನು ಇದೇ ಡಿವೈಸರಿಂದ ಡಿವೈಡ್ ಮಾಡಬೇಕು, ಕರೆಕ್ಟಾ? ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿನೂ ಮೈನಸ್ 5x ಸ್ಕ್ವಯರ್ ಇದೆ. ಸಿಂಪಲ್ ಇದು. ಮೈನಸ್ 5ಇಂದ ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಸ್ಟಾರ್ಟಿಂಗ್ಲಿ ಮೈನಸ್ 5x ಸ್ಕ್ವಯರ್, ಹೌದಾ? ಸೊ ಎಕ್ಸ್ ಸ್ಕ್ವಯರ್ ಇಂಟು ಮೈನಸ್ 5 ಮಾಡಿದರೆ ಮೈನಸ್ 5x ಸ್ಕ್ವಯರ್, 2x ಇಂಟು ಮೈನಸ್ 5 ಮಾಡಿದರೆ ಮೈನಸ್ 10x, ಕರೆಕ್ಟಾ? 1 ಇಂಟು ಮೈನಸ್ 5 ಮಾಡಿದರೆ ಮೈನಸ್ 5. ಓಕೆ, ಸೊ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಬೇಕು, ಹಾಗಾಗಿ ಸೈನ್ ಚೇಂಜ್ ಮಾಡ್ತೀನಿ. ಸೊ ವಾಟ್ ಐ ವಿಲ್ ಗೆಟ್? ಏನು ಬರ್ತದೆ ನನಗೆ? ಮೈನಸ್ 5x ಸ್ಕ್ವಯರ್ ಪ್ಲಸ್ 5x ಸ್ಕ್ವಯರ್ ಕ್ಯಾನ್ಸಲ್, ಪ್ಲಸ್ 10x ಮೈನಸ್ x ಈಸ್ 9x, ಕರೆಕ್ಟಾ? ದೆನ್ ಪ್ಲಸ್ 5 ವಿಲ್ ಬಿ ಪ್ಲಸ್ 10. ಓಕೆ, ಆಲ್ ರೈಟ್. ಸೊ ಈಗ
ನೋಡಿ 9x ಪ್ಲಸ್ 10 ಬಂತು, 9x ಪ್ಲಸ್ 10. ಈಗ ಫರ್ದರ್ ಇದನ್ನು ನಾವೇನಾದರೂ ಮಾಡಬಹುದಾ? ಫರ್ದರ್ ನಾವು ಇದನ್ನು ಏನಾದರೂ ಮಾಡಬಹುದಾ? ಶಾಲ್ ವಿ ಡೂ ಎನಿಥಿಂಗ್ ಫಾರ್ ದಿಸ್? ಮಾಡಲಿಕ್ಕೆ ಸಾಧ್ಯನಾ? ನೋಡಿ, ಸೊ 9x ಪ್ಲಸ್ 10 ಬಂತು. ಈ 9x ಪ್ಲಸ್ 10 ಏನಿದೆ ಅಲ್ಲ, ಇದರ ವೇರಿಯೇಬಲ್ ಏನಿದೆ ಅಲ್ಲ ಎಕ್ಸ್, ಇದರ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿದೆ 1 ಇದೆ. ಕರೆಕ್ಟಾ? ಓಕೆ. ಈಗ ಡಿವೈಸರ್ನ ನೋಡ್ರಿ, ಡಿವೈಸರ್ ಒಳಗೆ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಏನಿದೆ ಅಂದರೆ ಡಿಗ್ರಿ ಏನಿದೆ 2 ಇದೆ. ಈಗ ಅರ್ಥ ಮಾಡ್ಕೊಳ್ಳಿ, ನಮಗೆ ಸಿಕ್ಕಿರೋದು ಇದೇನಿದೆಲ್ಲ ದಿಸ್ ಇಸ್ ದ ರಿಮೈಂಡರ್. ಯಾಕೆ? ನಮಗೆ ಈ ಡಿವೈಸರ್ನ ಡಿಗ್ರಿಗಿಂತ ಇಲ್ಲಿ ನಮಗೆ ರಿಮೈಂಡರ್ ಅಂದರೆ ಇಲ್ಲೇನು ಬಂದಿದೆ ಅಲ್ಲ ನೆಕ್ಸ್ಟ್ ಡಿವಿಡೆಂಡ್. ಹೌದಾ? ಇಲ್ಲಿ ಇದನ್ನು ನಾವು ಸಾಲ್ವ್ ಮಾಡಿದಾಗ ಇನ್ನೊಂದು ಡಿವಿಡೆಂಡ್ ಬಂತು. ಹೌದಾ? ಈ ಡಿವಿಡೆಂಡ್ನ ಹೈಯೆಸ್ಟ್ ಪವರ್ 2 ಇತ್ತು, ಇದಕ್ಕೆ ಈಕ್ವಲ್ ಇತ್ತು. ಆದರೆ ಈಗ ಬಂದಿರೋ ಡಿವಿಡೆಂಡ್ ಏನಿದೆ ಅಲ್ಲ, ಇದು ಇದರ ಹೈಯೆಸ್ಟ್ ಡಿಗ್ರಿ ಡಿವೈಸರ್ಗಿಂತ ಕಡಿಮೆ ಇದೆ. ಇಟ್ ಮೀನ್ಸ್ ದಿಸ್ ಇಸ್ ದ ರಿಮೈಂಡರ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ 0 ಬರಬೇಕು. ಇಲ್ಲ ಅಂದರೆ ಯಾವುದೇ ಇಲ್ಲಿ ರಿಮೈಂಡರ್ ಬರಲಿ, ಅದರ ಹೈಯೆಸ್ಟ್ ಡಿಗ್ರಿ ಡಿವೈಸರ್ಗಿಂತ ಕಡಿಮೆ ಇತ್ತಂದರೆ ಅದೇ ರಿಮೈಂಡರ್ ಅಂತ ಅರ್ಥ ಮಾಡ್ಕೋಬೇಕು. ಇಟ್ ಮೀನ್ಸ್ ದಿಸ್ ಇಸ್ ದ ರಿಮೈಂಡರ್. ಆರ್ ಆಫ್ ಎಕ್ಸ್ ಎಷ್ಟು? 9x ಪ್ಲಸ್ 10. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಈಗ ಇದನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು? ಯಾವ ರೀತಿ? ಇಲ್ಲಿ ನೋಡಿದ್ವಲ್ಲ, ಈ ರೀತಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಮಾಡಿ ನೋಡೋಣ. ಈಗ ವಿ ನೀಡ್ ಟು ರೈಟ್ ಇಟ್ ಆಸ್, ನೋಡಿ, ಪಿ ಆಫ್ ಎಕ್ಸ್ ಅಂದರೆ ಇದಿಷ್ಟು. ಪಿ ಆಫ್ ಎಕ್ಸ್ ಅಂದರೆ ಇದಿಷ್ಟು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಪ್ಲಸ್ ಕ್ಯೂ ಆಫ್ ಎಕ್ಸ್, ಸಾರಿ, ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್. ಹೌದಾ? ಓಕೆ. ಸೊ ವಾಟ್ ಈಸ್ ದ ಪಿ ಆಫ್ ಎಕ್ಸ್ ಹಿಯರ್? ಕಂಪ್ಲೀಟ್ ಡಿವಿಡೆಂಡ್ ಎಷ್ಟಿದೆ? 3x ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 5. ಹೌದಾ? ಈ ಕಡೆಗೆ ಜಿ ಆಫ್ ಎಕ್ಸ್ ಎಷ್ಟಿದೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1 ಇದೆ. ಹೌದಾ? ದಿಸ್ ಈಸ್ ಮಲ್ಟಿಪ್ಲೈಡ್ ವಿತ್ ವಾಟ್ ಈಸ್ ಕ್ಯೂ ಆಫ್ ಎಕ್ಸ್? ಕ್ಯೂ ಆಫ್ ಎಕ್ಸ್ ಅಂದರೆ ಕೋಶೆಂಟ್ 3x ಮೈನಸ್ 5. ಓಕೆ, ಪ್ಲಸ್ ವಾಟ್ ಈಸ್ ದ ರಿಮೈಂಡರ್? ರಿಮೈಂಡರ್ ಏನು ಬಂತು? 9x ಪ್ಲಸ್ 10. ಏನು? 9x ಪ್ಲಸ್ 10. ಅರ್ಥ ಆಯ್ತಾ? ಸೊ ಇದು ಜಿ ಆಫ್ ಎಕ್ಸ್, ದಿಸ್ ಇಸ್ ಕ್ಯೂ ಆಫ್ ಎಕ್ಸ್, ದಿಸ್ ಇಸ್ ಆರ್ ಆಫ್ ಎಕ್ಸ್. ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡಬಹುದು. ದಿಸ್ ಇಸ್ ನಥಿಂಗ್ ಬಟ್ ಡಿವಿಷನ್ ಆಫ್ ದ ಪಾಲಿನೋಮಿಯಲ್, ಡಿವಿಷನ್ ಅಲ್ಗೋರಿದಮ್ ಆಫ್ ದ ಪಾಲಿನೋಮಿಯಲ್. ಅರ್ಥ ಆಯ್ತಾ? ಓಕೆ. ಸೊ ಒಂದು ಎಕ್ಸಾಂಪಲ್ನ ನೋಡೋಣ, ಇದ್ರ ಮೇಲೆ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಡಿವೈಡ್ 3x ಸ್ಕ್ವಯರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಪ್ಲಸ್ 5 by x minus 1 minus x square and verify the division algorithm. ಓಕೆ. ಸೊ ನಮಗೇನು ಕೊಟ್ಟರೆ ನೋಡಿ, ಕೊಟ್ಟಿರೋದನ್ನು ಫಸ್ಟು ಅರೇಂಜ್ ಮಾಡ್ಕೊಳ್ಳೋಣ. ಏನು ಮಾಡಬೇಕು? ಅರೇಂಜ್ ಮಾಡ್ಕೋಬೇಕು. ಹೆಂಗೆ? ಅಕಾರ್ಡಿಂಗ್ ಟು ದ ಡಿಗ್ರಿ. ಸೊ ಫಸ್ಟು ಮೈನಸ್ ಎಕ್ಸ್ ಕ್ಯೂಬ್ ಬರೀರಿ, ಮೈನಸ್ ಎಕ್ಸ್ ಕ್ಯೂಬ್, ದೆನ್ 3x ಸ್ಕ್ವಯರ್, ಓಕೆ, ದೆನ್ ಮೈನಸ್ 3x ಪ್ಲಸ್ 5. ಓಕೆ, ಈ ಕಡೆಗೆ ಅಯ್ಯೋ ಸೋ ಸಾರಿ ಈ ಕಡೆಗೆ ವಾಟ್ ಈಸ್ ದಿಸ್? ಇದೇನಿದು? ನಮ್ಮ ಡಿವೈಸರ್, ಇದು ನಮ್ಮ ಡಿವಿಡೆಂಡ್. ಹೌದಾ? ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಆಲ್ ರೈಟ್. ಸೊ ಈಗ ಕರೆಕ್ಟಾಗಿ ಅರೇಂಜ್ ಮಾಡಿ ಬರೀಬೇಕು. ಎಕ್ಸಾಕ್ಟ್ಲಿ ದಿಸ್ ಈಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ 1. ಹೌದಾ? ಓಕೆ. ಈಗ ಕೆಲಸ ಏನು ಮಾಡಬೇಕು? ಫಸ್ಟ್ ಕೆಲಸ, ಯಾವ ನಂಬರು ಅಥವಾ ಯಾವ ಟರ್ಮಿಂದ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಎಕ್ಸ್ ಕ್ಯೂಬ್ ಬರುತ್ತೆ ನೋಡ್ಕೊಳ್ಳಿ. ಹೌದಾ? ಸೊ ಆಲ್ರೆಡಿ ಮೈನಸ್ ಎಕ್ಸ್ ಸ್ಕ್ವಯರ್ ಇದೆ, ಸಿಂಪಲ್ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಎಕ್ಸ್ ಕ್ಯೂಬ್ ಬರ್ತದೆ. ಹೌದಾ? ದೆನ್ ಹಿಯರ್ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವಯರ್, ಮೈನಸ್ 1 ಇಂಟು ಎಕ್ಸ್ ಈಸ್ ಮೈನಸ್ ಎಕ್ಸ್. ಈಗ ನಾನೇನು ಮಾಡ್ತೀನಿ? ಈ ರೀತಿಯಾಗಿ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ಅಂದರೆ ಸೈನ್ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಇದು ಕ್ಯಾನ್ಸಲ್ ಆಯಿತು. 3 ಮೈನಸ್ 1 ಈಸ್ 2x ಸ್ಕ್ವಯರ್, ಮೈನಸ್ 3 ಪ್ಲಸ್ 1 ಈಸ್ ಮೈನಸ್ 2x ಪ್ಲಸ್ 5 ಆ್ಯಸ್ ಇಟ್ ಈಸ್. ಈಗ ನೋಡಿ 2x ಸ್ಕ್ವಯರ್ ಇದೆ ಇಲ್ಲಿ. ಕರೆಕ್ಟ್ ಅಲ್ಲ? ಸೊ ಏನು ಟರ್ಮ್ ತಗೋಬೇಕು? ಅಲಾಂಗ್ ವಿತ್ ವಿಚ್ ಸೈನ್?
ನಿಮಗೆ ಕನ್ಫ್ಯೂಷನ್ ಇದ್ರೆ 2x² ಫಸ್ಟ್ ಟರ್ಮ್ ಆಫ್ ದಿಸ್ ಡಿವಿಡೆಂಡ್ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಮಾಡ್ರಿ. ಸೊ ವಾಟ್ ಯು ವಿಲ್ ಗೆಟ್ x² ಮತ್ತು x² ಕ್ಯಾನ್ಸಲ್ ಆಗಿ ದಿಸ್ ಈಸ್ +2 ಡಿವೈಡೆಡ್ ಬೈ -1 ಮಾಡಿದರೆ ಯು ವಿಲ್ ಗೆಟ್ -2. ಹಾಗಿದ್ರೆ ಇಲ್ಲಿ -2 ಇಂದ ನೀವು ಮಲ್ಟಿಪ್ಲೈ ಮಾಡಬೇಕು. ಹೌದಾ? ಅರ್ಥ ಆಯ್ತಾ? ಗೊತ್ತಾಗ್ಲಿಲ್ಲ ಅಂದರೆ ನೋಡಿದ ತಕ್ಷಣನೇ ಗೊತ್ತಾಯಿತು ಅಂದರೆ ಅಯ್ಯೋ ಇಲ್ಲಿ -x² ಇದೆ, ಇಲ್ಲಿ -2 ಇಂದ ಮಾಡಿದರೆ +2x² ಬರುತ್ತೆ ಅಂತ ಗೊತ್ತಿದ್ರೆ ಏನೂ ಚಿಂತೆ ಇಲ್ಲ. ಗೊತ್ತಾಗ್ಲಿಲ್ವಾ? ಈ ಕೆಲಸ ಮಾಡ್ರಿ. ಫಸ್ಟ್ ಟರ್ಮ್ ಆಫ್ ದ ಡಿವಿಡೆಂಡ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಆಫ್ ದ ಡಿವೈಸರ್ ಅಲಾಂಗ್ ವಿತ್ ದ ಸೈನ್. ನೆನ್ಪಿಟ್ಕೊಳ್ಳಿ. ಓಕೆ, ಅವಾಗ ಕನ್ಫ್ಯೂಷನ್ ಇರಲ್ಲ. ಅದೇ ಸೈನ್ ಜೊತೆ ಇಲ್ಲಿ ನೀವು ಮಲ್ಟಿಪ್ಲೈ ಮಾಡಬಹುದು. ಅರ್ಥ ಆಯ್ತಾ? ಸೊ ವಾಟ್ ಯು ವಿಲ್ ಗೆಟ್ -x² -2 ಈಸ್ +2x². x ಇಂಟು -2 ಈಸ್ -2x. -1 -2 ವಾಟ್ ಯು ವಿಲ್ ಗೆಟ್ +2. ಕರೆಕ್ಟಾ? ಸೊ ಹಿಯರ್ ಸೈನ್ ಚೇಂಜ್ ಮಾಡ್ತೀನಿ. ಸೈನ್ ಚೇಂಜ್ ಮಾಡಿದಾಗ ನಾನು ಇವುಗಳನ್ನು ಕ್ಯಾನ್ಸಲ್ ಮಾಡ್ಬೋದು. ದಿಸ್ ಇಸ್ ಗೆಟಿಂಗ್ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ. 5 - 2 ಈಸ್ 3. ಹಾಗಿದ್ರೆ ಇಲ್ಲಿ ನಮಗೆ ಏನು ಬಂತು? ವಾಟ್ ವಿ ಆರ್ ಗೆಟಿಂಗ್ ರಿಮೈಂಡರ್ ಈಸ್ 3. ಹಾಗಿದ್ರೆ ನಾನು ಇದನ್ನು ಹೆಂಗೆ ಬರಿಬೋದು ಗೊತ್ತಾ? ಹೆಂಗೆ ರೆಪ್ರೆಸೆಂಟ್ ಮಾಡಬಹುದು ಗೊತ್ತಾ? ಈ ರೀತಿಯಾಗಿ ಮಾಡ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ದಿಸ್ ಈಸ್ P ಆಫ್ ಎಕ್ಸ್ ಅಂದರೆ -x³ + 3x² - 3x + 5 is equal to -x² + x - 1 multiplied with x - 2 + 3. x - 2 + 3. ಅರ್ಥ ಆಯ್ತಾ? ವೆರಿಫೈ ಮಾಡ್ರಿ ಅಂತ ಕೇಳಿದ್ರು. ದಿಸ್ ಇಸ್ ಹೌ ವಿ ಆರ್ ವೆರಿಫೈಯಿಂಗ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಓಕೆ, ಸರಿ ಮಕ್ಕಳೇ. ಆಲ್ ರೈಟ್. ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನು ರಿವೈಸ್ ಮಾಡೋಣ. ಸೊ ಸಮ್ಮರಿ ಕ್ಲಾಸಲ್ಲಿ ನಾವು ಸಮರೈಸ್ ಮಾಡ್ತಿದ್ದೀವಿ. ಎಲ್ಲ ಕಾನ್ಸೆಪ್ಟ್ ಆನ್ ದಿಸ್ ಪಾಲಿನೋಮಿಯಲ್ ನಾವು ಅರ್ಥ ಮಾಡ್ಕೊಂಡ್ವಿ. ಹೌದಾ? ಸೊ ಏನು ಪಾಲಿನೋಮಿಯಲ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಬೇಸ್ಡ್ ಆನ್ ದ ಡಿಗ್ರಿ. ಹೌದಾ? ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಅಂದರೆ ಏನು, ಹಾಗೆ ಈ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಹಾಗೆ ಕೋಎಫಿಷಿಯೆಂಟ್ ಆಫ್ ದಿಸ್ ಪಾಲಿನೋಮಿಯಲ್ ಇವುಗಳ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಆ್ಯಂಡ್ ಫೈನಲಿ ಇನ್ನೂ ಏನು ತಿಳ್ಕೊಂಡ್ವಿ? ಲಾಸ್ಟಿಗೆ ಡಿವಿಷನ್ ಅಲ್ಗೋರಿದಮ್ ಫಾರ್ ದಿಸ್ ಪಾಲಿನೋಮಿಯಲ್ನ ಕೂಡ ಅರ್ಥ ಮಾಡ್ಕೊಂಡ್ವಿ. ಎಲ್ಲದರ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಕಾನ್ಸೆಪ್ಷುಯಲ್ ವೈಸ್ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಹೌದಾ? ಸೊ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದಾಗ ನಿಮಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಹೌದಾ? ಫಸ್ಟು ಕಾನ್ಸೆಪ್ಟು, ಆಮೇಲೆ ಪ್ರಶ್ನೆ ಸಾಲ್ವ್ ಮಾಡೋದು. ಕಾನ್ಸೆಪ್ಟ್ ಅರ್ಥ ಆದರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅಲ್ವಾ? ಎಸ್. ಸೊ ಇಷ್ಟು ಹೇಳ್ತಾ ಈ ಒಂದು ಪಾಲಿನೋಮಿಯಲ್ ಚಾಪ್ಟರ್ ರಿವಿಷನ್ನ ನೀವು ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಓದಿ, ಒಳ್ಳೆ ಮಾರ್ಕ್ಸ್ ಖಂಡಿತ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.